लगा लो, होगा दूर अंधेरा। शिव का कर लो ध्यान, आ रहा पावन पुण्य सवेरा।
चाहिए। आप बाबा सदा साथ हैं, अब हमें और क्या चाहिए। ख्यालों में ख्वाबों में खूबियाँ खिली, मिल गए आप तो खुशियाँ हर पल मिली। पा लिए स्वर्ग सौगात है, अब हमें और क्या चाहिए। आप बाबा सदा साथ हैं, अब हमें और क्या चाहिए। मन की चाहत मिटी, दिल को राहत मिली, किस्मतें जग गई, जूहियाँ हट मिली। मन की चाहत मिटी, दिल को राहत मिली, किस्मतें जग गई, जूहियाँ हट मिली। खुशनुमा अपने दिन रात है, अब हमें और क्या चाहिए। आप बाबा सदा साथ हैं, अब हमें और क्या चाहिए। खुशियों में मन ये मोती लुटाता चला, संग में काफिला मेरे गाता चला। खुशियों में मन ये मोती लुटाता चला, संग में काफिला मेरे गाता चला। नाथों के मिल गए नाथ हैं, अब हमें और क्या चाहिए। आप बाबा सदा साथ हैं, अब हमें और क्या चाहिए। अब हमें और क्या चाहिए। अब हमें और क्या चाहिए। ईश्वर भी कर
जो हो गया समर्पण ईश्वर की राह पर। एक आसरा भरोसा, एक आश बल जिसे, एक आसरा भरोसा, एक आश बल जिसे, महिमा की मान की नहीं प्यास है जिसे, नहीं प्यास है जिसे, गुण शक्तियाँ खजाने मिलते अथाह भर। जो हो गया समर्पण ईश्वर की राह पर। करता का न भान है न फल की कोई इच्छा, करता का न भान है न फल की कोई इच्छा, हर बात में है राज़ी, हर रंग लगता अच्छा, हर रंग लगता अच्छा, उसकी निगाहें प्रभु पर, प्रभु की निगाह उस पर। जो हो गया समर्पण ईश्वर की राह पर। जो हो गया समर्पण ईश्वर की राह। ओम शांति। बाबा आज पूछ रहे हैं समझदार बच्चे किसको कहा जाता। ಬುದ್ಧಿವಂತ ಮಕ್ಕಳಂತ ಯಾರಿಗೆ ಹೇಳಲಾಗುತ್ತೆ? ಏನಂತೀರಾ? समझदार बच्चे हो जो सदा खुश रहते हैं, जो खुश नहीं रहते वो बुद्धू है। ಬಾಬಾ ಇವತ್ತು ಹೇಳೋದು ಬುದ್ಧಿವಂತ ಮಕ್ಕಳಂದರೆ ಜ್ಞಾನದ ತಿಳುವಳಿಕೆ ಯಾರಿಗಿದೆಯೋ ಅವ್ರು ಯಾವಾಗಲೂ ಖುಷಿಯಾಗಿರ್ತಾರೆ. ಖುಷಿ ಯಾರಿಗಿಲ್ಲ ಉದಾಸವಾಗಿರ್ತಾರೆ, ಅವರನ್ನೇನಂತಿದ್ದಾರೆ ಬಾಬಾ? ಬುದ್ಧು ಅಂತಿದ್ದಾರೆ. ಸತ್ಯುಗದಲ್ಲಿ ನಾವೆಲ್ಲ ಹೆಂಗಿದ್ವಿ? ಪಾರಸ್ ಬುದ್ಧಿಯವರಾಗಿದ್ರಲ್ಲ. ಈಗ ಬಾಬಾವರು ಪಾರಸ್ ಬುದ್ಧಿಯನ್ನಾಗಿ ಮಾಡಿದ್ದಾರೆ.
ಪಾರಸ ಬುದ್ಧಿ ಅಂದರೆ ಪವಿತ್ರ ಬುದ್ಧಿ, ಜ್ಞಾನದ ಬುದ್ಧಿ. ಯಾವ ಬುದ್ಧಿಯಲ್ಲಿ ಬಾಬಾ ಮತ್ತು ಜ್ಞಾನ ಇರುತ್ತೆ ಅಂಥವರು ತಾನೂ ಪಾವನ ಆಗೋದಲ್ಲದೆ ಅನ್ಯರನ್ನು ಪಾರಸ ಬುದ್ಧಿ ಮಾಡ್ತಾರೆ. ಅಂದರೆ ಜ್ಞಾನಯುಕ್ತ ಪವಿತ್ರ ಬುದ್ಧಿಗಳನ್ನಾಗಿ ಮಾಡೋ ಪುರುಷಾರ್ಥ ಏನಿದೆ ಅದನ್ನು ಅವರು ಮಾಡ್ತಾ ಹೋಗ್ತಾರೆ. ಇವತ್ತು ಬಾಬಂದು ಇಡೀ ಮುರುಳಿಯ ಲೆಹರ್. ಮಕ್ಕಳೇ, ನೀವು ರಿಫ್ರೆಶ್ ಆಗಕ್ಕೆ ನನ್ನ ಹತ್ರ ಬರ್ತೀರಾ. ಸದಾ ರಿಫ್ರೆಶ್ ಆಗಿರಿ, ಸದಾ ಆರಾಮ್, ರೆಸ್ಟ್, ವಿಶ್ರಾಮ ಕರು. ತಂದೆ ಹತ್ರ ಬರೋದು ವಿಶ್ರಾಮ ಅಂದರೆ ನಿದ್ರೆ ಅಲ್ಲ, ಬಟ್ ಆತ್ಮ ಶಾಂತಿಯ ನೆಮ್ಮದಿ ನಿಸ್ಸಂಕಲ್ಪತೆಯ ಅನುಭವ ಮಾಡೋದೇನಿದೆ ಅದನ್ನು ನೀವು ಸದಾ ಮಾಡಿ ಮಕ್ಕಳೇ. ಯಾವುದೇ ಕಾರಣಕ್ಕೆ ಅಶಾಂತರು ನಿಮ್ಮ ನೆಮ್ಮದಿಯನ್ನು ಕೆಡಿಸ್ಕೋಬೇಡಿ. ಯಾಕೆ ಎಲ್ಲರೂ ಅವ್ರವ್ರ ಪಾರ್ಟ್ ಮಾಡ್ತಾರೆ ಅಂತ ಗೊತ್ತಲ್ಲ. ಡ್ರಾಮಾದಲ್ಲಿ ಏನು ನಡೀತಿದೆ ಪಾರ್ಟು ಫಿಕ್ಸ್ ಆಗಿದೆ. ಓಂ ಶಾಂತಿ. मीठे बच्चे, तुम बाप के पास आए हो रिफ्रेश होने. बाप और वर्षे को याद करो तो सदा रिफ्रेश रहेंगे. ಮಧುರವಾದಂತಹ ಮಕ್ಕಳೇ, ನೀವು ತಂದೆ ಹತ್ರ ಬಂದಿದ್ದೀರಾ ರಿಫ್ರೆಶ್ ಆಗಲಿಕ್ಕೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ಆಗ ಸದಾ ರಿಫ್ರೆಶ್ ಆಗಿರ್ತೀರ. ಪಕ್ಕನಾ? ಬಾಬನ ಹತ್ರ ಬಂದಿರೋದು ಎಷ್ಟು ರಿಫ್ರೆಶ್ ಆಗ್ಲಿಕ್ಕೆ ಹೇಳ್ರಿ. ಜನ್ಮಾಂತರದ ಒಂದು ಹೆಚ್ಚು ಕಡಿಮೆ ಏನಿತ್ತು ಅದರನ್ನು ಕಂಪ್ಲೀಟ್ ಮರೆತು ಆತ್ಮ ಖುಷಿ. ರಿಫ್ರೆಶ್ ಆದಾಗ ಆತ್ಮಗಳು ಖುಷಿ ಆಗ್ಬಿಡ್ತಾರಲ್ಲ, ಅದಕ್ಕೆ ವಿಶ್ರಾಮ ಅವ್ರ ರಿಫ್ರೆಶ್ಮೆಂಟ್ 2 ಹೇಳ್ತಿದ್ದಾರೆ ಇವತ್ತು ಬಾಬಾ. ಅದರಲ್ಲಿ ಪಕ್ಕ ಇರಬೇಕಾಗುತ್ತೆ. समझदार बच्चों की मुख्य निशानी क्या होंगी? जो समझदार है उन्हें अपार खुशी होगा. अगर खुशी नहीं है तो वो बुद्धू है. समझदार अर्थात पारस बुद्धि बनने वाले, वो दूसरों को भी पारस बनाएंगे, रूहानी सर्विस में बिजी रहेंगे. बाप का परिचय देने बिगर वो रह नहीं सकता. ಇದು ಕೇಳ್ಕೋಬೇಕು ಎಲ್ಲರೂ, ನಾನು ಹಂಗಿದ್ದೀನ ಅಂತ. ಬುದ್ಧಿವಂತ ಮಕ್ಕಳು ಯಾರಂದರೆ ಯಾರು ಸದಾ ಅಪಾರ ಖುಷಿಯಲ್ಲಿದ್ದೀರ. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಕೂತು ಕೇಳ್ತಿರೋರೆಲ್ಲ ಅಪಾರ ಖುಷಿ. ಬಾಬವ್ರನ್ನ ಸನ್ಮುಖದಲ್ಲಿ ನೋಡ್ತಾ ಖುಷಿ ಆಗ್ತಿದ್ದೀರಾ? ಇಲ್ಲಾಂದರೆ ಬುದ್ಧು ಅಂತಿದ್ದಾರೆ ಬಾಬವರು. ಇಲ್ಲಿ ಕೂತಿದ್ದವ್ರಿಗಿನ್ನ ಎಕ್ಸ್ಟ್ರಾ ಖುಷಿ ಇರಬೇಕಲ್ಲ. ಬುದ್ಧಿವಂತರು ಯಾರಂದರೆ ಪಾರಸ ಬುದ್ಧಿ. ಪವಿತ್ರ ಬುದ್ಧಿ ಇಲ್ಲದೆ ನಮಗೇನು ಜ್ಞಾನದ ತಿಳುವಳಿಕೆ ಬರಬೇಕು, ಅದು ಬರೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿರೋದು ಬಾಬಾ, ಯಾರು ಪಾರಸ ಬುದ್ಧಿ ಫಸ್ಟ್ ಆಗ್ತಾರೆ ಜ್ಞಾನದ ತಿಳುವಳಿಕೆಯಲ್ಲಿ, ಅವರು ಅನ್ಯರನ್ನ ಪಾರಸ ಬುದ್ಧಿಯನ್ನಾಗಿ ಮಾಡ್ತಾ ಹೋಗ್ತಾರೆ. ಅಂದ್ರೇನು? ಅನ್ಯರನ್ನು ಮಾಡೋದಂದ್ರೆ ಆತ್ಮೀಯ ಸೇವೆಯಲ್ಲಿ ಬ್ಯುಸಿ ಆಗಿರ್ತಕ್ಕಂಥದ್ದು. ತಂದೆಯ ಪರಿಚಯವನ್ನು ಕೊಡದೆ ಅವ್ರು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬೂರು. ओम शांति. बाप बैठ समझाते हैं, ये दादा भी समझते हैं, क्योंकि बाप बैठ दादा द्वारा समझाते हैं. तुम जैसे समझते हो वैसे दादा भी समझते हैं. दादा को भगवान नहीं कहा जाता, यह है भगवान वाच. बाप मुख्य क्या समझाते हैं कि बच्चे देही ಅಭಿಮಾನಿ ಬನೋ. ಏ ಕ್ಯೂ ಕೇತೆ, ಇದು ಮುಖ್ಯ ಮಾತು. ತಂದೆ ಕುಳಿತು ತಿಳಿಸ್ತಿದ್ದಾರೆ, ಬ್ರಹ್ಮ ತಂದೆನೂ ತಿಳ್ಕೊಳ್ತಾರೆ. ನಮಗೆ ಯಾರು ತಿಳಿಸ್ತಿರೋದು? ಬಾಬಾ ಕುಳಿತು ಬ್ರಹ್ಮ ತಂದೆಯ ಮುಖಾಂತರ ತಿಳಿಸ್ತಿದ್ದಾರೆ ಅಂತ. ಬ್ರಹ್ಮ ಬಾಬಂಗೂ ಅರ್ಥ ಆಗುತ್ತಲ್ಲ, ಈ ಮುಖವನ್ನು ಯೂಸ್ ಮಾಡಿರೋದು ಶಿವಬಾಬಾ ಅಂತ. ನೀವು ಹೇಗೆ ತಿಳ್ಕೊಳ್ತಿರೋ ನನಗೆ ಶಿವಬಾಬಾ ಓದಿಸ್ತಾರೆ. ಬ್ರಹ್ಮ ತಂದೆನೂ ಹಂಗೆ ತಿಳ್ಕೊಳ್ತಾರೆ, ಶಿವಬಾಬವ್ರು ಹೇಳ್ತಾರೆ. ಯಾಕೆಂದರೆ ಬ್ರಹ್ಮ ತಂದೆಯನ್ನು ಭಗವಂತ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಇದು ಭಗವಾನ್ ವಾಚ್. ನಾವೇನು ವಿದ್ಯೆ ಓದ್ತಿದ್ದೀವಿ ಇದು ಭಗವಾನ್ ವಾಚ್. ಭಗವಂತ ಏನು ಹೇಳ್ತಾರೆ ಅಂದರೆ, ಮಕ್ಕಳೇ
ಸದಾ ದೇಹಿ ಅಭಿಮಾನಿಯಾಗಿರಿ. ದೇಹಿ ಅಭಿಮಾನಿ ಯಾಕೆ ಗಳಿಗ್ ಹೇಳೋದು ಬಾಬಾ, ಯಾಕೆ ಹೇಳ್ತೀನಿ ಅಂತ ಕೇಳ್ತಿದ್ದಾರೆ ಬಾಬಾ. क्योंकि अपने को आत्मा समझने से हम पतित पावन परमपिता परमात्मा से पावन बनने वाले, ये ज्ञान बुद्धि में है. पक्का ना? बुद्धियಲ್ಲಿದೆಯಲ್ವ ಜ್ಞಾನ. सबको समझाना है, पुकारते भी है, हम पतित है. नई दुनिया पावन जरूर ही होंगी. नई दुनिया बनाने वाला, ಸ್ಥಾಪನ್ ಕರ್ನೆ ವಾಲ ಬಾಪ್ ಹೇ. ಬಾಬಾ ಹೇಳೋದು ತನ್ನನ್ನು ಆತ್ಮ ಅಂತ ತಿಳ್ಕೊಳ್ಳೋದ್ರಿಂದ ಪತಿತ ಪಾವನ ಪರಂಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪಾವನ ಆಗೋದು ಈಸಿ ಆಗ್ಬಿಡುತ್ತೆ ಮಕ್ಕಳೇ. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲಲ್ಲ. ಈ ಜ್ಞಾನ ನೀವು ಮಕ್ಕಳಿಗೆ ಬುದ್ಧಿಯಲ್ಲಿದೆ, ಅನ್ಯರಿಗೂ ನೀವು ತಿಳಿಸ್ಬೇಕಾಗತ್ತೆ. ಯಾಕೆಂದರೆ ಜಗತ್ತಿವತ್ತು ಕರೀತಿದೆ, ಹೇ ಬಾಬಾ ಪತಿತ ಪಾವನ, ಬಂದು ಪಾವನ ಮಾಡು ಅಂತ ಹೇಳ್ಬಿಟ್ಟು. ಸೊ ಅಂದಾಗ ಬಾಬಾ ಹೇಳೋದು, ನೀವು ಇಷ್ಟೆಲ್ಲ ನಿಮಂತ್ರಣ ಕೊಟ್ಟರೆ ಇಷ್ಟು ಕೋಟಿ ಆತ್ಮಗಳು ಬರದೆ ಅಲ್ಲಿ ಬಾಬಾ ಕೂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಅವ್ರು ಹೇಳ್ತಿರೋದೇನು, ನಾನು ಬಂದಿದ್ದೀನಿ, ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತೀನಿ, ಡೆಫಿನೆಟ್ಲಿ ನಾನು ಬರ್ತೀನಿ ಅಂದರೆ ಪಾವನನೂ ಮಾಡ್ತೀನಿ. ತೋ ಉನ್ಕೋ ಹಿ ಪತಿತ್ ಪಾವನ್ ಬಾಬಾ ಕೇಕರ್ ಬುಲಾತೆ. पतित पावन साथ में उनको बाबा कहते हैं. बाप को आत्माएं बुलाती है, शरीर नहीं बुलाएगा. हमारी आत्मा का बाप पारलौकिक है, वही पतित पावन है. ये तो अच्छी रीति याद रहना चाहिए. ये नई दुनिया है या पुरानी दुनिया है, ये समझ तो है ना? समझ ಇದೆಯಲ್ವಾ? ನಾವೆಲ್ರಿಗೂ ಅರ್ಥ ಆಗ್ತಿದೆ, ಇದು ಹಳೆ ಪ್ರಪಂಚನ, ಹೊಸ ಪ್ರಪಂಚನ, ಅಥವಾ ಪತಿತ ಪ್ರಪಂಚನ, ಪಾವನ ಜಗತ್ತ ಏನು ಅಂತ. ಎಲ್ಲ ಆತ್ಮಗಳಲ್ಲಿ ವಿಷಯ ವಿಕಾರಗಳಿದೆ ಅಂದ್ರೆ ಎಲ್ಲರ ಸ್ಥಿತಿ ಗಡ್ಬಡ ಆಗ್ತಾನೆ ಇದೆಯಲ್ವಾ, ನೋಡ್ತಾ ಇದೀವಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನೀವು ಪತಿತ ಪಾವನ ತಂದೆಯನ್ನ ನೆನಪು ಮಾಡ್ಬೇಕನ್ನೋದು ಅಚ್ಚಿ ರೀತಿ ಯಾದ್ ಕರ್ನಾ चाहिए ಅಂತಿದ್ರು. ತಂದೆ ಒಬ್ಬರ ನೆನಪಿಂದನೇ ನಾನು ಪಾವನ ಆಗೋದು, ಅವರನ್ನೇ ನೆನಪು ಮಾಡಬೇಕು. ಅವರನ್ನ ನೆನಪು ಮಾಡಕ್ಕೆ ನಾನು ಆತ್ಮಾಭಿಮಾನಿ ಆಗಲೇಬೇಕು ಅನ್ನೋ ಮಾತು ಚೆನ್ನಾಗಿ ಅಚ್ಚಿ ತರಸೆ ಅಂತಾರೆ. ये नई दुनिया है या पुरानी दुनिया है, ये तो समझ सकते हो ना. ऐसे भी बुद्धू है जो समझते हैं हमको सुख अपार है. हम तो जैसे स्वर्ग में बैठे हैं, परंतु ये भी समझना चाहिए कि कलयुग को कभी क्या नहीं कहेंगे, ಸ್ವರ್ಗ नहीं कहेंगे. ಇಂಥ ಬುದ್ಧುಗಳು ಇದ್ದಾರೆ. ಈಗ ಸ್ವಲ್ಪ ಧನ ಇದ್ರೆ ಅವ್ರೇನಂತಾರೆ, ಈಗ ಸಂಬಂಧಗಳು ಸ್ವಲ್ಪ ಚೆನ್ನಾಗಿದೆ, ದುಃಖ ಇಲ್ಲ ಅಂದ್ರೆ, ಅಯ್ಯೋ ನಾನಂತೂ ಸ್ವರ್ಗದಲ್ಲಿ ಇದ್ದೀನಿ ಬಿಡ್ರಿ, ನನಗೇನಕ್ಕೆ ಬೇಕು, ಅದು ಬೇಕು ಇದು ಬೇಕಂತ ತಿಳ್ಕೊಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಿರೋದು, ಎಷ್ಟೇ ಏನೇ ಇದ್ರೂ ಇದು ಕಲಿಯುಗ ಅಲ್ವಾ, ಕಲಿಯುಗನೋ ಅಲ್ವಾ. ಕಲಿಯುಗ ಅಂದ್ರೆ ಇದನ್ನೆಂದು ಸ್ವರ್ಗ ಅಂತ ಹೇಳಕ್ಕಾಗಲ್ಲ. ನಾಮಿಯೇನ ಕಲಿಯುಗ ಪುರಾನಿ ದುನಿಯಾ, ಹೆಸರೇ ಅದಲ್ಲ ಕಲಿಯುಗ ಪತಿತ ಪ್ರಪಂಚ ಅಂತ. ಅದಕ್ಕೆ ಹೇಳ್ತಿದ್ದಾರೆ, अंतर है मनुष्यों की बुद्धि में ये भी नहीं बैठता है, बिल्कुल ही जड़जड़ी भूत अवस्था है. बच्चे नहीं पढ़ते हैं तो कहते हैं कि तुम तो पत्थर बुद्धि हो. बाबा भी लिखते हैं, तुम्हारे गांव निवासी तो बिल्कुल पत्थर बुद्धि है. समझते नहीं है कि क्या नहीं समझते. बाबा सीधे सीधे ಹೇಳ್ತಾರೆ, ಕೆಲವು ಮಕ್ಕಳು ಪತ್ತರ ಬುದ್ಧಿ, ಕಲ್ ಬುದ್ಧಿ. ಯಾಕೆಂದ್ರೆ समझते नहीं है क्योंकि दूसरों को समझाते नहीं है. खुद पारस बुद्धि बनते तो दूसरों को भी बनाना चाहिए ना, पुरुषार्थ करना चाहिए. इसमें लज्जा आदि की तो बात ही नहीं. ಇವತ್ತು ಯಾರಿಗೆ ಟೈಟ್ಲು ಪತ್ತರ ಬುದ್ಧಿ ಅಂತ ಕೊಡ್ತಿರೋದು ನೋಡ್ರಿ. ತಂದೆ ಹೇಳೋದು ಮನುಷ್ಯರಿಗಂತೂ ಗೊತ್ತಿಲ್ಲ ಪಾಪ, ಇದು ಕಲಿಯುಗ ಬಿಲ್ಕುಲ್ ಜಡ್ಜಡಿ ಭೂತ ಅವಸ್ಥೆಯಲ್ಲಿ ಇದೆ, ಇದು ಪತಿತ ಪ್ರಪಂಚ ಅಂತ. ಬಾಬಾ ಹೇಳೋದು, ನೀವು ಮಕ್ಕಳು ಈಗ ಲೌಕಿಕದಲ್ಲಾದ್ರೂ ಯಾರಾದ್ರೂ ಓದಲ್ಲ ಅಂದ್ರೆ ನೀನೇನು ಕಲ್ ಬುದ್ಧಿನ ಅಂತ ಹೇಳ್ತಾರೆ ನೋಡ್ರಿ. ಹಂಗೆ ಇಲ್ಲಿ ಏನು ಹೇಳ್ತಿದ್ದಾರೆ ಬಾಬಾ,
ಕೆಲವು ಸಾರಿ ಕೆಲವು ಹಳ್ಳಿ ಮಕ್ಕಳು ಬಂದರೆ ನಿಮ್ಮ ಹತ್ರ ನಿಮ್ಮೂರವರು ನಿಮ್ಮ ಹಳ್ಳಿಯವರು ಏನೋ ಇಟ್ಕೊಳ್ಳಿ, ಅಥವಾ ಪಟ್ಟಣದಲ್ಲಿದ್ರೂ ಸರಿಯಾಗಿ ನೀವು ಓದ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ, ನೀವು ಕಲ್ಲು ಬುದ್ಧಿ. ಯಾಕೆ ಕಲ್ಲು ಬುದ್ಧಿ ಅಂದರೆ, ಬಾಬಾ ನಾನು ಡೈಲಿ ಕ್ಲಾಸಿಗೆ ಬರ್ತೀನಿ, ಕ್ಲಾಸ್ ಕೇಳ್ತೀನಿ, ಯೋಗ ಮಾಡ್ತೀನಿ ಅಂದರೆ ಬಾಬಾ ಹೇಳೋದು ನಿನಗೆ ಕಲ್ಲು ಬುದ್ಧಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನೀವು ಇನ್ನೊಬ್ರಿಗೆ ತಿಳಿಸ್ತಿಲ್ಲ. ನೀವು ಪಾರಸ್ ಬುದ್ಧಿಯಾಗಿ ಬುದ್ಧಿಯಲ್ಲಿ ಜ್ಞಾನ ಇದ್ರೆ ನೀವು ಅನ್ಯರಿಗೆ ತಿಳಿಸ್ದೆ, ಅನ್ಯರನ್ನು ಪಾವನ ಮಾಡದೆ ಇರೋಕ್ಕಾಗೋದೇ ಇಲ್ಲ ಅಂತಿದ್ದಾರೆ. ಕೇಳಿದ್ರ ಈಗ ಅಂಡರ್ಲೈನು, ಅನ್ಯರಿಗೆ ಜ್ಞಾನ ಹೇಳಲಿಲ್ಲ ಅಂದರೆ ಕಲ್ಲು ಬುದ್ಧಿ ಅಂತಿದ್ದಾರೆ. ಡೈಲಿ 8 ಜನಕ್ಕೆ ಮೆಸೇಜ್ ಕೊಡ್ತಿದ್ದೀರಿ. ಮನೇಲಿ ಕೂತಿರೋರೆಲ್ಲ 2 ಸಾರಿ ಭಾಷಣ ಮಾಡ್ತೀರಾ? ಇವತ್ತು ಬಾಬಾ ಹೇಳ್ತಿರೋದು ಬೇರೆಯವ್ರಿಗೆ ತಿಳಿಸ್ಲಿಲ್ಲ ಅಂದರೆ ತಾನು ಪಾರಸ್ ಬುದ್ಧಿ ಇಲ್ಲ, ಬೇರೆಯವ್ರನ್ನ ಮಾಡ್ತಿಲ್ಲ, ಜ್ಞಾನ ತಿಳಿಸ್ತಿಲ್ಲ ಅಂದರೆ ಕಲ್ಲು ಬುದ್ಧಿ ಅಂತ. ನಾನು ಮಕ್ಕಳಿಗೆ ಬರಿತೀನಿ ಅಂತಿದ್ದಾರೆ ಬಾಬಾ. ಬಾಬಾ ಬರೆಯೋದೇನು, ಅವಾಗಂತೂ ಸಕಾರದಲ್ಲಿದ್ರು ಬರಿತಿದ್ರು, ಈಗಂತೂ ಡೈಲಿ ಕೂತ್ಕೊಂಡು ಹೇಳ್ತಾರಲ್ಲ, ಏನು ಕಲ್ಲು ಬುದ್ಧಿನ ಏನು ಮಗೋ, ಇಡೀ ದಿನ ಮನ್ಸಾ ಸೇವೆ. ಈಗ ಹೋಗ್ಲಿ, ನಿಮಗೆ ಜನಗಳ ಹತ್ರ ಈಗ ಹೋಗೋಕ್ಕಾಗಲ್ಲ, ಎಂಡ್ ಬಂದ್ಬಿಡ್ತು ಬಿಡಿ. ಬಟ್ ಬುದ್ಧಿಯಿಂದ 2 ಸಾರಿ ಭಾಷಣ ಮಾಡಿ 8 ಜನ ಆತ್ಮಗಳಿಗೆ ಅನುಭವ ಮಾಡಿಸೋ ಪ್ರಯತ್ನ ಮಾಡ್ತೀರಾ? ಅದು ನೋಡ್ಬೇಕಲ್ಲ. ಸೇವೆ ಮಾಡದೆ ನಾನು ಇರಲ್ಲ ಅನ್ನೋದೇನಿದೆ, ಬರೀ ಕರ್ಮಣ ಸೇವೆನೇ ಸೇವೆ ಅಲ್ಲ. ಮನ್ಸ ವಾಚ ಕರ್ಮಣ, ತನು ಮನ ಧನ ವೃತ್ತಿ ದೃಷ್ಟಿ ಸ್ಮೃತಿ ಎಲ್ಲ 9 ರೂಪದಲ್ಲಿ ನಿರಂತರ ಸೇವೆ ಇರಬೇಕು. ಸೊ ಲೆಕ್ಕ ಹಾಕೋಬೇಕು, ಎಷ್ಟು ಥರ ಸೇವೆ ಮಾಡ್ತಿದ್ದೀನಿ. ಇಲ್ಲ ಅಂದರೆ ಬಾಬಾ ಟೈಟ್ಲ್ ಇವತ್ತು ನೆನ್ಪಿಟ್ಕೊಂಬಿಡಿ, ಕಲ್ಲು ಬುದ್ಧಿ ನೀನು ಅಂತಾರೆ ಅಂತ. ಕೇಳಿಸ್ತಾ? ಎಲ್ಲರೂ ಅಲರ್ಟಾಗಿ ಕೇಳ್ತಿದ್ದೀರಲ್ಲ, ಏನಂತೀರಾ? ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಪಾರಸ್ ಬುದ್ಧಿಯವರಾಗಿ ಇದರಲ್ಲೇ ನಾಚಿಕೆ ಬೇಡ ಮಕ್ಕಳೇ, ಪುರುಷಾರ್ಥ ಮಾಡಿ ಎನ್ನೆರಿಗೆ ತಿಳಿಸ್ಕೊಡಿ ಅಂತಿದ್ದಾರೆ ಬಾಬಾ. ನೀವು ಪಾರಸ್ ಬುದ್ಧಿ ಆದರೆ ಬೇರೆಯವ್ರಿಗೆ ತಿಳಿಸಿ ಅವ್ರನ್ನ ಪಾರಸ ಮಾಡಿ. परंतु मनुष्यों की बुद्धि में आधा कल्प उल्टे अक्षर पड़े हैं तो भूलते ही नहीं है, कैसे बुलाए? बुलवाने की ताकत भी तो एक बाप के पास ही है, बाप बिगर ये ज्ञान कोई दे नहीं सकते. गोया सब अज्ञानी ठहरे, उनका ज्ञान फिर कहां से आए? जब तक ज्ञान सागर बाप आकर न सुनाई, तमो प्रधान माना ही अज्ञानी दुनिया, सतो प्रधान माना दैवी दुनिया. ಫರಕ್ ತೋ ಹೇ. ಭಲೆ ಅಲ್ಲಿ ನಮಗೆ ಜ್ಞಾನ ಇಲ್ಲ, ಆದರೂ ದೈವಿ ದುನಿಯಾ. ಏಕೆಂದರೆ ಇಲ್ಲಿನ ಜ್ಞಾನದ ಸಂಸ್ಕಾರಗಳ ಅನುಸಾರ 100% ಪವಿತ್ರರಾಗಿ ನಡೀತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮನುಷ್ಯರಲ್ಲಂತೂ ಕಲ್ಲು ಬುದ್ಧಿ ಪಾರಸ್ ಬುದ್ಧಿನೂ ಅರ್ಥ ಆಗಲ್ಲ, ಜ್ಞಾನ ಅಜ್ಞಾನನೂ ಗೊತ್ತಾಗಲ್ಲ, ಎಲ್ಲ ಉಲ್ಟಾ. ಜ್ಞಾನ ಬುದ್ಧಿಯಲ್ಲಿದೆ, ಮಕ್ಕಳೇ ಮರೆಯೋದು ಹೆಂಗೆ? ಮರಿಲಿಕ್ಕೂ ಪರಮಾತ್ಮ ಬಂದು ದಿವ್ಯ ಬುದ್ಧಿ ಕೊಡೋವರೆಗೂ ಜ್ಞಾನದ ಬುದ್ಧಿಯನ್ನು ಯಾರು ಮರೆಯೋಕ್ಕಾಗಲ್ಲ. ಶಾಸ್ತ್ರಗಳ ಜ್ಞಾನ ಏನು ಹೇಳುತ್ತೆ, ಅದೂ ಮತ್ತೆ ಕಲ್ಲು ಬುದ್ಧಿನೇ ಮಾಡುತ್ತೆ. ಬಾಬವ್ರ ಜ್ಞಾನ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಈ ಪ್ರಪಂಚ ತಂದೆ ಬರೋವರೆಗೂ ಯಾರೆಷ್ಟೇ ವೇದಶಾಸ್ತ್ರಗಳು ಓದಲಿ, ಆದರೆ ಇದು ಅಜ್ಞಾನಿ ದುನಿಯಾ ಅಂದ್ಬಿಟ್ರು ಬಾಬಾ. ಎಲ್ಲರ ಬುದ್ಧಿ ಕಲ್ಲ ಬುದ್ಧಿ ಆಗ್ಬಿಟ್ಟಿದೆ. ಕಮ್ಜೋರ್ ಅಲ್ವಾ? ಸತೋ ಪ್ರಧಾನ ದೈವಿ ದುನಿಯಾ, ಈ ಅಜ್ಞಾನಿ ದುನಿಯಾ ಎಷ್ಟು ವ್ಯತ್ಯಾಸ ಇದೆ. ದೇವಿ ದೇವತಾಯೇ ಹಿ ಪುನರ್ಜನ್ಮ ಲೇತೆ ಹೇ, ಸಮಯ भी फिरता रहता, बुद्धि भी कमजोर होती जाती, बुद्धि का योग लगाने से जो ताकत मिले वो फिर खलास हो जाता है. ತುಂಬ ಇಂಪಾರ್ಟೆಂಟ್ ಮಾತೇನಂದರೆ, ದೇವಿ ದೇವತೆಗಳೇನೆ ಪುನರ್ಜನ್ಮ ತಗೊಂಡು ದೈವಿ ದುನಿಯಾ ಇರೋರು ಅಜ್ಞಾನಿ, ದೇವತೆಗಳ ಅಜ್ಞಾನಿಗಳಾಗ್ತಾರೆ ಅಂದರೆ ಜನಕ್ಕೆ ಶಾಕ್ ಹೊಡಿತದೆ ಅಲ್ವಾ? ಈಗೆಲ್ಲ ಇಲ್ಲಿ ನಾವು ಕೂತಿರೋರು ಯಾರು, ಎಲ್ಲೆಲ್ಲಿ ಕೂತಿದೀವೋ ಯಾರೋ, ಏನಂದ್ಕತ್ತೀರಾ? ನಿಮ್ಮ ದಿವ್ಯ ದರ್ಶನ, ನಿಮ್ಮ ದಿವ್ಯ ಸ್ವರೂಪದ ದೈವ ಸ್ವರೂಪದ ದರ್ಶನ ಆಗ್ತಿದೆಯಾ? ನಂಬಿಕೆ ಇದೆಯಾ ನಾನೇ ಆ ದೇವತಾ, ಯಾರ್ದು ಟೆಂಪಲಲ್ಲಿ ಪೂಜೆ ನಡೀತಿದೆ ಅಂತ? ಏನಂತೀರ ಎಲ್ರು? ಅದಕ್ಕೆ ಹೇಳ್ತಿದ್ದಾರೆ, ಸಮಯ भी फिरता रहता, बुद्धि भी कमजोर होती जाती, बुद्धि का योग लगाने से जो ताकत मिले वो फिर खलास हो जाते. ಸಮಯ ಸೃಷ್ಟಿ ಚಕ್ರ ತಾನೇ, ದಿನ ಕಳೆದಂಗೆ ಆಯುಷ್ ಹತ್ರ ಬಂದಂಗೆ ಆತ್ಮ ಪುನರ್ಜನ್ಮ ತಗೊಳ್ತಾ
ಏನು ಬಾಬೂರಿಂದ ಬುದ್ಧಿ ತಾಕತ್ ತಗೊಂಡಿದ್ವಿ, ಅದು ಕಡಿಮೆ ಆಗ್ತಾ ಆಗ್ತಾ ಎಲ್ಲ ಖಲಾಸ್ ಆಗ್ಬಿಡುತ್ತೆ ಅಂತಾರೆ ಬಾಬು. ಬಟ್ ಇಲ್ಲಿ ಏನಂದ್ರೆ ಬಾಬೂರ್ ಜೊತೆ ಒಂದ್ ಕಡೆ ಯೋಗ ಮಾಡಿ ಇನ್ನೊಂದ್ ಕಡೆ ಬಾಡಿ ಕಾನ್ಶಿಯಸ್ ತಂದ್ರೆ ಅಲ್ಲಿಂದಲ್ಲೇ ಖತಮ್ ಆಗುತ್ತೆ, ಹೊರೆನೂ ಆಗುತ್ತೆ. ಅದು ಮಾಡಂಗಿಲ್ಲ. ಇದು ಅರ್ಥ ಆಗ್ಬೇಕು, ಇದು ಸಂಗಮ ಯುಗ, ಖರ್ಚು ಮಾಡಂಗಿಲ್ಲ ಯೋಗದ ಪವರ್ಸ್ ಅಂತ. अभी तुमको बाप समझाते हैं तो तुम कितने रिफ्रेश होते हो. तुम रिफ्रेश थे और विश्राम में थे. बाप भी लिखते हैं ना, बच्चों आकर रिफ्रेश भी हो जाओ और विश्राम भी पाओ. रिफ्रेश होने के बाद तुम सतयुग में विश्रामपुरी में जाते हो. वहां तुमको बहुत विश्राम मिलता है. वहां सुख शांति संपत्ति आदि सब कुछ तुमको मिलता है. बाबा के पास आते हैं तो रिफ्रेश होने, विश्राम पाने. रिफ्रेश भी शिव बाबा करते हैं, विश्राम भी बाबा के पास लेते हो. विश्राम माना शांत, थक कर विश्रामी होते हैं ना, कोई कहाँ जाते हैं. विश्राम पाने, उसमें तो रिफ्रेशमेंट की बात ही नहीं है. ತಂದೆ ಹೇಳೋದು, ಅರೆ ಮಕ್ಕಳೇ, ನೀವು ನನ್ನ ಹತ್ರ ಬಂದು ರಿಫ್ರೆಶ್ ಆಗಲಿಕ್ಕೆ. ಪುನಃ ಪುನಃ ಬಾಬಾ ಹೇಳ್ತಾರೆ, ನನ್ನ ಹತ್ರ ಬಂದು ರಿಫ್ರೆಶ್ ಆಗದೆ ಅಲ್ಲ, ವಿಶ್ರಾಮನು ತಗೊಳ್ಳಿ. ಸತ್ಯುಗ ವಿಶ್ರಾಮದ ಜಗತ್ತು. ಯಾಕೆಂದ್ರೆ ಅಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲದೂ ಇದೆ, ಕೊರತೆ ಇಲ್ಲ. ಆತ್ಮ ಚಿಂತೆ ಮಾಡೋ ಅಗತ್ಯ ಇಲ್ಲ, ಅಶಾಂತನಾಗುವ ಅಗತ್ಯ ಇಲ್ಲ. ಅದಕ್ಕೆ ಅದು ವಿಶ್ರಾಮದ ಜಗತ್ತು. ವಿಶ್ರಾಮ ಅಂದ್ರೆ ನಿದ್ದೆ ಮಾಡೋದಲ್ಲ. ಮನುಷ್ಯರು ವಿಶ್ರಾಮಕ್ಕೆ ಎಲ್ಲೆಲ್ಲೆಲ್ಲೋ ಹೋಗಿ ಅಪ್ಪ ಒಂದ್ ಸ್ವಲ್ಪ ಶಾಂತವಾಗಿ ಇದ್ ಬರ್ಬೇಕಂದ್ಕೋತಾರೆ. ಬಟ್ ಆದ್ರೆ ಅವರಿಗೆ ರಿಫ್ರೆಶ್ಮೆಂಟು ಸಿಗುತ್ತಾ, ಶಾಂತಿನೂ ಸಿಗುತ್ತಾ? ಬಾಬಾಳ್ತಾರೆ ಏನಿಲ್ಲ. ಆತ್ಮ ರಿಫ್ರೆಶ್ ಆಗೋದಂದ್ರೆ ರಿಫ್ರೆಶ್. ನಾನು ಆತ್ಮನ ಬುದ್ಧಿಗೆ ಇವಾಗ ನಾವೇನು ನಡೀತೀವಿ ಅದಕ್ಕಿಂತ ಹೈಯೆಸ್ಟ್ ವಿಚಾರ ತಿಳುವಳಿಕೆ ಬಂದಾಗ್ಲೇನೆ ನಾನು ಆತ್ಮ ರಿಫ್ರೆಶ್ ಆಗೋಕ್ಕಾಗುತ್ತೆ. ಯಾವುದರ ಆಧಾರದ ಮೇಲೆ? ನಾನು ಜ್ಞಾನದ ಆಧಾರ ಇಲ್ಲದೆ, ಬಾಬಾನ ಆಧಾರ ಇಲ್ಲದೆ ವಿಶ್ರಾಮ್, ರಿಯಲ್ ಶಾಂತಿ, ರಿಯಲ್ ನೆಮ್ಮದಿ, ನಿಸ್ಸಂಕಲ್ಪತೆಯಲ್ಲಿ ಬರೋಕ್ಕಾಗಲ್ಲ. यहाँ तुमको बाप रोज समझाते हैं तो तुम यहाँ आकर रिफ्रेश होते हो. ಬಾಬನ್ ಮುರುಳಿ ದೊಡ್ಡ ರಿಫ್ರೆಶ್ಮೆಂಟ್ ಅಲ್ಲ, ವಿಚಾರಗಳ ಪರಿವರ್ತನೆ. ವಿಜ್ಞಾನಿಗಳೇನು ಹೇಳ್ತಾರೆ ಅಂದ್ರೆ, ರಿಫ್ರೆಶ್ಮೆಂಟ್ ಅಂದ್ರೆ ನಾವು ಹೊರಗೋಗ್ಬೇಕಾಗಿಲ್ಲ. ಚೇಂಜ್ ಯುವರ್ ಐಡಿಯಾಸ್ ಅಂಡ್ ವ್ಯೂಸ್. ನೀವೇನು ವಿಚಾರದಲ್ಲಿ ಯಾವ ಕಾನ್ಶಿಯಸ್ ಅಲ್ಲಿ ಇರ್ತೀರಾ ಅದನ್ನ ತೆಗೀರಿ, ಇನ್ನೊಂದು ಕಾನ್ಶಿಯಸ್ಸಿಗೆ ಮೂವ್ ಆಗಿ, ಇನ್ನೊಂದು ಶ್ರೇಷ್ಠ ವಿಚಾರಕ್ಕೆ ಮೂವ್ ಆಗಿ. ಅದು ರಿಯಲ್ ರಿಫ್ರೆಶ್ಮೆಂಟ್. ಸೊ ಅಂದಾಗ ದೇಹಾಭಿಮಾನದ ಜಂಜಾಟ, ದೇಹಾಭಿಮಾನನೇ ಅಂಡರ್ ಹೌಸ್ ಅರೆಸ್ಟ್ ಆತ್ಮ. ಅದರಲ್ಲಿ ಯಾವ ರಿಫ್ರೆಶ್ಮೆಂಟ್ ಇರುತ್ತೆ? ಇಲ್ಲ ಮನ್ಸು ಎಳೀತೆ, ಇಲ್ಲ ಬುದ್ಧಿ ಎಳೀತದೆ, ಇಲ್ಲ ಸಂಸ್ಕಾರ ಎಳೀತದೆ, ಇಲ್ಲ ಇಂದ್ರಿಯಗಳು ಎಳೀತದೆ, ಕೂಡಾಕ್ದಂಗೆ. ವಿಶ್ರಾಮನೂ ಇಲ್ಲ, ರಿಫ್ರೆಶ್ಮೆಂಟ್. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಜನ ಹೊರ್ಗೋಗ್ಬೋದು, ರಿಫ್ರೆಶ್ಮೆಂಟು ಇಲ್ಲ, ವಿಶ್ರಾಮದ ಕಥೆನೂ ಇಲ್ಲ. ಇಲ್ಲಿ ನೀವು ಮಕ್ಕಳು ಡೈಲಿ ರಿಫ್ರೆಶ್, ಮನೇಲಿ ಕೂತ್ಕೊಂಡು ರಿಫ್ರೆಶ್ ಆಗ್ತಿದ್ದೀರಾ ಮುರಳಿ ಕೇಳಿ. याद करने से तुम तमो प्रधान से सतो प्रधान बनते हो. सतो प्रधान बनने के लिए तुम यहाँ आते हो. उनको इसलिए क्या करते हैं, उनके लिए क्या पुरुषार्थ करते? मीठे मीठे बच्चे, बाप को याद करो. बाप ने सारी शिक्षा तो दी है ना. ये सृष्टि चक्र कैसे फिरता, तुमको विश्राम कैसे मिलता, ये कोई भी बातें नहीं जानते हैं तो उनको समझाना चाहिए, ताकि वो भी तुम जैसा रिफ्रेश हो जाए. बाबंगे ಎಷ್ಟು ಯೋಚನೆ ನೋಡ್ರಿ. अपना फर्ज ही ये है, सबको क्या देना है, पैगाम देना है. अविनाशी रिफ्रेश होना है. हमको क्या करना है, अविनाशी रिफ्रेशमेंट चाहिए ना, अविनाशी ವಿಶ್ರಾಮ್ चाहिए. ಪಕ್ಕನಾ? ಅಥವಾ ಒಂದ್ ದಿವಸ ಶಾಂತಿ ಇನ್ನೊಂದ್ ದಿವಸ ಅಶಾಂತಿ ಇದ್ರೆ ನಡೀತದ? सबको ये पैगाम दो
यही याद दिलाना है कि बाप को और वर्षे को याद करना है, यह है बहुत सहज बात. ನಾವು ಮಕ್ಕಳಿಗೆ ಬಾಬಾ ಈಸಿಯೆಸ್ಟ್ ವೇ ರಿಫ್ರೆಶ್ಮೆಂಟ್, ಫೈನಲ್ ರಿಫ್ರೆಶ್ಮೆಂಟ್ ಏನು, ವಿಶ್ರಾಮ ಏನಂದ್ರೆ ತಮೋ ಪ್ರಧಾನತೆಯಿಂದ ಸತೋ ಪ್ರಧಾನರಾಗೋದು ತಂದೆಯ ನೆನಪಿಂದ. ಅದಕ್ಕೆ ಬಾಬಾ ಹೇಳೋದು, ಅದಕ್ಕೆ ಏನ್ ಮಾಡ್ತೀರಾ ಮಧುರ ಮಧುರ ಮಕ್ಕಳೇ, ತಿರ್ಗ ಹೇಳ್ತಾರೆ ಬಾಬಾ, ನಾನು ಒಬ್ಬನನ್ನ ನೆನಪು ಮಾಡಿ ಇದೇ ಶಿಕ್ಷಣ ನಾನು ಕೊಡ್ತಿದ್ದೀನಿ, ಜೊತೆಗೆ ಸೃಷ್ಟಿ ಚಕ್ರ ಹೆಂಗ್ ತಿರುಗುತ್ತೆ ಅದನ್ನು ಹೇಳ್ತಾ ಇದ್ದೀನಿ. ನಿಮಗೆ ವಿಶ್ರಾಮ ಹೆಂಗ್ ಸಿಗುತ್ತೆ ಆ ವಿಧಿಯನ್ನು ಹೇಳ್ತಿದ್ದೀನಿ. ಇದೆಲ್ಲ ಜನಗಳಿಗೆ ಗೊತ್ತಿಲ್ಲ. ಮಕ್ಕಳೇ, ನೀವು ಅನ್ಯರಿಗೆ ತಿಳಿಸಿ. ಯಾಕೆಂದ್ರೆ ನಿಮ್ಮ ತರಹನೇ ಆ ಆತ್ಮಗಳನ್ನು ರಿಫ್ರೆಶ್ ಆಗಲಿ, ವಿಶ್ರಾಮದಲ್ಲಿ ಬರಲಿ. ಇದು ನಿಮ್ಮ ಡ್ಯೂಟಿ ಅಲ್ವಾ, ಎಲ್ಲರಿಗೆ ಸಂದೇಶ ಕೊಡೋದು. ಅವಿನಾಶಿಯಾಗಿ ಆತ್ಮಗಳು ರಿಫ್ರೆಶ್ ಆಗ್ಬಿಡ್ಬೇಕು, ಅವಿನಾಶಿಯಾದ ವಿಶ್ರಾಮ ಬೇಕು. ಈ ಜನ ಈಗ 1-2 ಗಂಟೆಗೆ ಆಚೆ ಹೋಗಿ ಶಾಂತವಾಗಿ ಇದು ಒಳಗೆ ಬಂದು ತಿರ್ಗ ಜಂಜಾಟ ಅಂದರೆ ಅದು ದುಃಖನೇ ತಾನೆ, ಹೊರೆ ಅಲ್ವಾ. ಇದಿಷ್ಟು ಸಹಜ ಮಾತು, ನೀವು ಹೇಳಕ್ಕಾಗಲ್ವಾ ಅನ್ಯರಿಗೆ. ಬರೀ ನೋಡ್ರಿ, ಒಬ್ಬ ತಂದೆಯನ್ನು ನೆನಪು ಮಾಡಿ ನೀವು ರಿಫ್ರೆಶು ಆಗ್ಬಿಡ್ತೀರಾ, ವಿಶ್ರಾಮನೂ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು. तो बेहद का बाप स्वर्ग रचते हैं, स्वर्ग का ही वर्षा देते हैं. अभी तुम हो संगम युग पर, माया के श्राप और बाप के वर्षे को तुम जानते हो. जब माया रावण का श्राप मिलता है तो पवित्रता ही खत्म, सुख शांति भी खत्म, तो धन भी खत्म हो जाता है. कैसे धीरे धीरे खत्म होता है वो भी बाप ने समझाया है. कितने जन्म लगते हैं, दुखधाम से कोई विश्राम थोड़े ही होता है. सुखधाम में विश्राम में मनुष्यों को भक्ति कितना थकाती है. जन्म जन्मांतर भक्ति थकाई देती है. ಏನಾಗುತ್ತೆ ಹೇಳ್ರಿ, ಜನ್ಮಾಂತರಕ್ಕೆ ಭಕ್ತಿ ಎಲ್ಲರನ್ನ ಏನ್ ಮಾಡಿ ಸುಸ್ತು ಮಾಡಕ್ ಬಿಡ್ತದೆ. ಎಲ್ಲ ದುಃಖಧಾಮದಲ್ಲಿ ವಿಶ್ರಾಮ ಎಲ್ಲಿದೆ? ಮನೆಯಲ್ಲೂ ವಿಶ್ರಾಮ ಇಲ್ಲ, ಹೋಗ್ಲಿ ಭಕ್ತಿ ಮಾಡಕ್ ಟೆಂಪಲಲ್ಲಿ ಹೋಗ್ತಾರ, ಅಲ್ಲೂ ಇಲ್ಲ, ಓಡಿಸ್ತಾ ಇರ್ತಾರೆ ಜನ. ಅದಕ್ಕೆ ಏನು ಹೇಳ್ತಿರೋದು, ನಾನು ನಿಮಗೆ ಏನು ಮಾಡ್ಕೊಡ್ತಿದ್ದೀನಿ, ಸ್ವರ್ಗ ಸ್ಥಾಪನೆ ಮಾಡ್ತಿದ್ದೀನಿ. ಮಕ್ಕಳೇ, ವಿಶ್ರಾಮದ ಜಗತ್ತು. ಅದಕ್ಕೆ ನನ್ನನ್ನು ನೆನಪು ಮಾಡಿ ಬುದ್ಧಿಯಿಂದ ದಿವ್ಯ ದರ್ಶನ, ನನ್ನ ಮನೆ ಪರಮಧಾಮದಲ್ಲಿ ನನ್ನ ತಂದೆಯ ದಿವ್ಯ ದರ್ಶನ, ಸೂಕ್ಷ್ಮವತನದಲ್ಲಿ ತಂದೆ ಅಥವಾ ತನ್ನ ಫರಿಷ್ಠ ಸ್ವರೂಪದ ದಿವ್ಯ ದರ್ಶನ. ನೆನ್ನೆ ಹೇಳಿದ್ರಲ್ಲ ಬಾಬಾ, ನಿರಂತರ ಸ್ವದರ್ಶನ ಅಂಡ್ ದಿವ್ಯ ದರ್ಶನ, 2ರಲ್ಲಿರಿ, 3ನೇದ್ರಲ್ಲಿ ಬರಬೇಡ್ರಿ. ಇಲ್ಲ, ನಿಮ್ಮ ದೈವಿ ದೇವತಾ ಸ್ವರೂಪದ ದರ್ಶನ ಇಡೀ ದಿನ ಮಾಡಿದ್ರ? ನೆನ್ನೆ ಅಷ್ಟೆಲ್ಲ ಹೇಳಿದ್ರ ಇಲ್ವಾ? ಬಾಬಾನ ಹೇಳಿದ್ ಮಾಡಿದ್ರ ಇಲ್ವಾ? ಅಥವಾ ಬೆಳಗ್ಗೆ ಸಂಜೆ ಒಂದು ನಮಸ್ಕಾರ ಹೊಡೆದಿದ್ದ? ಎಷ್ಟು ಮಾಡಿದ್ರಿ ಅಕ್ಕಂದ್ರು? ಏಮಕ್ಕ? ನಿರಂತರವಾಗಿ ದಿವ್ಯ ದರ್ಶನ, ಜಗತ್ತಿಗೂ ದರ್ಶನ ಮಾಡಿಸ್ಬೇಕಂದ್ರಲ್ಲ ಬಾಬೂರು. ದುಃಖಧಾಮದಿಂದ ಮಕ್ಕಳೇ ಬಿಡಿಸ್ರಲ್ಲ, ಭಕ್ತಿಯಿಂದ ಸುಸ್ತಾಗ್ಬಿಟ್ಟಿದ್ದಾರೆ ಜನ. ಹುಡುಕಿ ಕಂಗಾಲ್ ಕರ್ದೈತಿ. ಭಕ್ತಿ ಬರೀ ಸುಸ್ತು ಮಾಡಲಿಲ್ಲ, ಕಂಗಾಲ ಎಲ್ಲ ಖರ್ಚು ಮಾಡ್ಕೊಂಡು ಬಂದ್ವಲ್ಲ, ಇರೋ ಬರೋ ಸಂಪತ್ತೆಲ್ಲ ಟೆಂಪಲ್ಗಳು ಹಾಕಕ್ಬಿಟ್ಟು. ये भी अब तुमको बाप समझाते हैं, नए नए आते तो कितना समझाया जाता है. ಹೊಸೊಬ್ಬರು ಬಂದರೆ ಎಷ್ಟು ಹೇಳಲಾಗುತ್ತೆ. ಡೈಲಿ ಬಂದು ಎಷ್ಟು ಹೇಳ್ತಿದ್ದೀನಿ ನಾನು ಮಕ್ಕಳಿಗೆ. ಹರೇಕ್ ಬಾತ್ ಪರ್ ಮನುಷ್ಯ ಬಹುತ್ ಸೋಚ್ ಕರ್ತೆ. ಮನುಷ್ಯರಿಗೆ ಏನಾದರೂ ಹೇಳಿದ್ರೆ ಇದೆಂಗೆ ಅದೆಂಗೆ ಅಂತ ಹೇಳ್ಬಿಟ್ಟು ಎಷ್ಟು ಯೋಚನೆ ಮಾಡ್ತಾರಲ್ವಾ ಮಕ್ಕಳೇ ಅಂತಿದ್ದಾರೆ ಬಾಬಾ. समझते हैं कहाँ जादू ना हो. अरे तुम कहते हो जादूगर, तो मैं भी कहता हूँ जादूगर हूँ, परंतु जादू कोई वो थोड़ा ही है जो भेड़ बकरी आदि बना देते हैं. जानवर तो नहीं है ना, ये बुद्धि से समझा जाता. गायन भी है, सुरमंडल का साज रीड बकरी क्या जाने. केಳ್ರಿ, इस समय मनुष्य जैसे रीड मसल है. ये बातें यहाँ के लिए है, सतयुग में नहीं गाते हैं. इस समय का ही गायन है. ಅಂದರೆ ಜನ ಅಯ್ಯೋ ಈ ಬ್ರಹ್ಮಕುಮಾರಿಯರ ಹತ್ರ ಹೋದ್ರೆ ಏನಾದ್ರು ಜಾದು ಮಾಡ್ತಾರ, ಅದು ಮಾಡ್ತಾರ, ಇದು ಮಾಡ್ತಾರ ಅಂತ ಯೋಚನೆ ಮಾಡ್ತಾರೆ. ಬಾಬಾ ಹೇಳೋದು, ಅರೆ ನೀವು ನನಗೇನು ಹೇಳಿದ್ರೆ, ಏ ಪರಮಾತ್ಮ ಜಾದೂಗರ್ ಸೌದಾಗರ್ ರತ್ನಾಗರ್ ಅಂದ್ರಿ. ನಾನು ಜಾದು ಖಂಡಿತ ಮಾಡ್ತೀನಿ, ಆದರೆ ಆ ಮನುಷ್ಯರೇನೋ ಮಾಡ್ತಾರಲ್ಲ ಅಲ್ಪಕಾಲ ಜಾದು, ಮನುಷ್ಯರನ್ನ ಪ್ರಾಣಿಗಳು ಮಾಡೋದೆಲ್ಲ ನಾನು ಮಾಡಲ್ಲ.
ಪ್ರಾಣಿ ಯಾರು ಮಾಡೋಕ್ಕಾಗಲ್ಲ, ಬುದ್ಧಿ ಇಲ್ದಂಗೆ ಮಾಡಕ್ಕೆ ಬಿಡ್ತಾರೆ. ಹಂಗೆ ಮನುಷ್ಯರು ಇವಾಗ ಎಲ್ಲರೂ ಹೆಂಗಿದ್ದಾರೆ ಅಂದರೆ ರಿಡ್ ಅಂದರೆ ಅದು ಇದಿದೆಯಲ್ಲ ಮೇಕೆ, ಕುರಿ ಕುರಿ ಥರ ಇದ್ದಾರೆ. ಅದನ್ನ ಹೇಳ್ತಾರೆ ನೋಡಿ, ಸುರಮಂಡಲದ ಸಂಗೀತ ಏನಿದೆ ಅದು ಕುರಿಗೇನು ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಮನುಷ್ಯರಿಗೆ ಈಶ್ವರನ ಮಾತುಗಳು ಹೆಂಗೆ ಅರ್ಥ ಆಗಬೇಕು, ಬುದ್ಧಿ ಎಲ್ಲ ಆ ಲೆವೆಲ್ಗಿದೆ ಅಂತ ಹೇಳ್ತಿರೋದು. ಇದೆಲ್ಲ ಇಲ್ಲಿನ ಗಾಯನ, ಸತ್ಯುಗಕ್ಕಲ್ಲ. चंडिका का भी देखो कितना मेला लगता है, पूछो कौन थी, कहेंगे देवी. अब ऐसा नाम तो वहाँ होता नहीं, सतयुग में तो सदैव शुभ नाम होते हैं. श्री रामचंद्र, श्री कृष्ण, श्री कहा जाता है श्रेष्ठ को. सतयुगी संप्रदाय को श्रेष्ठ कहा जाता, कलयुगी विशेष संप्रदाय को श्रेष्ठ कैसे कहेंगे. श्री माना श्रेष्ठ, ವಿಶೇಷ ಅಂದರೆ ಇಂಪ್ಯೂರ್ ಅಲ್ಲ, ಶ್ರೀ ಅನ್ನೋದು ಪ್ರಶ್ನೆನೇ ಇಲ್ಲ. ಸತ್ಯುಗದಲ್ಲಿ ಎಷ್ಟು ಸುಂದರ ಹೆಸರಿದೆ, ಶ್ರೀರಾಮಚಂದ್ರ, ಶ್ರೀ ಕೃಷ್ಣ, ಶ್ರೀ ಸೀತಾ, ಶ್ರೀ ಲಕ್ಷ್ಮಿ, ಹಿಂಗಿರುತ್ತೆ. ಇಲ್ಲಿ ಚಂಡಿಕಾ ಅನ್ನೋದು ಹೆಸರು ಸತ್ಯುಗ. ಜನ ಹೇಳ್ತಾರೆ ಚಂಡಿಕಾ ಯಾರಿಂದ ದೇವಿ ಅಂತಾರೆ. ಚಂಡಿ ಅಂತ ಯಾಕ್ರಿ ಹೆಸರಿಟ್ಟಿದ್ದು ಅಂದ್ರೆ ಏನಕ್ಕೆ, ಯಾರು ಬಾಬುವ್ರ ಮತದ ಮೇಲೆ ನಡೆಯಲ್ಲ ಅವರೇ ಚಂಡಿ ಅಂತ. ತಂದೆ ಜಿದ್ದಲ್ಲಿರೋದು, ಪರಿವರ್ತನೆ ಆಗ್ಬೇಕಾ ಬೇಡವಾ? ಆ ಚಂಡಿಕಾ ದೇವಿನ ಆಚೆ ತೆಗಿವಾಗ ಹೆಂಗ್ ಕರ್ಕೊಂಡು ಬರ್ತಾರೆ, ಬೈದು ಬೈದು ಎಲ್ಲ ಚೆನ್ನಾಗಿ ಹಂಗೆ ಹೇಳ್ಕೊಂಡು ಬರ್ತಾರೆ ದರ ಅಂತ. ಅದು ಪ್ರೀತಿ ಏನಾದ್ರೂ ಇದೆಯಾ ಬೈಕೊಂಡು ಆಚೆ ಹೇಳ್ಕೊಂಡು ಬರೋದು? ಯಾಕೆಂದ್ರೆ ಬಾಬಾ ಹೇಳೋದು ನಂದು ಅಪಮಾನ ಮಾಡಿಸಿದ್ದಿಲ್ಲೇ ಸಂಗಮ ಯುಗದಲ್ಲಿ, ಅದಕ್ಕೇನೆ ಚಂಡಿ. ಹಂಗಂತೂ ಆಗೋದು ಬೇಡ ಅಲ್ವಾ ಮಕ್ಕಳೇ ಅಂತಾರೆ. ಗಾಯನ್ ಬಿ ಎ ಮನುಷ್ಯ ಸೇ ದೇವತಾ, ಮನುಷ್ಯರಿಗೆ ಯಾರು ಶ್ರೇಷ್ಠ ಇಲ್ಲ, ಅದಕ್ಕೆ ಗಾಯನ ಇರೋದು. ಮನುಷ್ಯರಿಂದ ದೇವತೆ ಮಾಡಿದ್ ಯಾರು ಅನ್ನೋದು ಅದು ಗಾಯನ ಇದೆ. ಕೌನ್ ಬನಾತೆ, ದೇವತೆ ಮಾಡೋರು ಯಾರು? ದೇವತೆಗಳು ದೇವನೇ ಮಾಡೋಕ್ಕಾಗುತ್ತಲ್ಲ, ಮನುಷ್ಯರು ದೇವತೆ ಹೆಂಗ್ ಮಾಡೋಕ್ಕಾಗುತ್ತೆ? तो इसलिए बाबा कहते हैं फिर से देवता से मनुष्य बनते, क्योंकि 5 विकारों में जाते हैं. रावण राज्य में सब मनुष्य ही मनुष्य है, वहाँ सब है सतयुग में देवताएं. उनको डीटी वर्ल्ड, इसको ह्यूमन वर्ल्ड कहते हैं. डीटी वर्ल्ड को दिन कहा जाता है, ह्यूमन वर्ल्ड है रात. दिन सोजरे को कहा जाता, रात अज्ञान अंधेरों को कहा जाता. इस फर्क को तो तुम जानते हो. ನೋಡಿ, ಇಡೀ ಚಕ್ರ ಎರಡೆರಡು ಶಬ್ದದಲ್ಲಿ ಬಾಬಾ ಹೇಳ್ಬಿಟ್ರು. ಇದು ಸತ್ಯುಗದವರೆಲ್ಲರೂ ದೇವತಾ, ಇಲ್ಲಿ ಬರೀ ಮನುಷ್ಯರು. ಯಾಕೆ ಇವ್ರನ್ನ ಮನುಷ್ಯರು ಅನ್ನೋದು? ವಿಕಾರಕ್ಕೆ ವಶರಾಗ್ತಾರೆ. 5 ವಿಕಾರಗಳೆಲ್ಲಿದೆ ಅವ್ರ ಮನುಷ್ಯರು. ಅದೂ ಎಕ್ಸ್ಟ್ರೀಮ್ ಹೋಯ್ತು ಅಂದರೆ ಹೈವಾನ್ ಅಂತಾರೆ ಬಾಬುವರು. ಡಿ ಟಿನೂ ಎಲ್ಲ ಹ್ಯೂಮನ್ನು ಅಂದರೆ ಸತ್ಯುಗ ಡಿ ಟಿ ವರ್ಲ್ಡ್, ಇದು ಹ್ಯೂಮನ್ ವರ್ಲ್ಡ್ ಮನುಷ್ಯರದು. ಬಾಬಾ ಹೇಳೋದು ಈಗ ಮನುಷ್ಯರು ಏನಾಗಿದ್ದಾರೆ, ಡೆವಿಲ್ ವರ್ಲ್ಡ್ ಅಂತಾರೆ. ಎಲ್ಲ ರಾವಣನ ಪ್ರತಿರೂಪ ಆಗ್ಬಿಟ್ಟಿದ್ದಾರೆ ಅಂತ. ಹ್ಯೂಮನ್ ವರ್ಲ್ಡ್ ಮನುಷ್ಯರ ಪ್ರಪಂಚವನ್ನ ರಾತ್ರಿ ಅಂತ ಹೇಳಲಾಗುತ್ತೆ. ಯಾಕೆ ರಾತ್ರಿ ಅಜ್ಞಾನಕ್ಕೆ ಹೇಳಲಾಗುತ್ತೆ, ಅಜ್ಞಾನದ ಪ್ರಪಂಚ. ದಿನ ಅಂದ್ರೆ ಸೋಜ್ರ, ಬೆಳಕು, ಜ್ಞಾನದ ಅಂದ್ರೆ ಜ್ಞಾನದ ರಿಸಲ್ಟ್ ಅಲ್ವಾ ಅದು. ದೇವತೆಗಳನ್ನ ಅಜ್ಞಾನಿ ಅಂತಂತೂ ಹೇಳಕ್ಕಾಗಲ್ಲ. ಫರಕ್ ವ್ಯತ್ಯಾಸ ಅಂತೂ ಅರ್ಥ ಆಗ್ತಿದೆಯಲ್ಲ. ತುಮ್ ಸಮಜ್ತೆ ಹೋ, ಹಮ್ ಪೆಹಲೆ ಕುಚ್ ಬಿ ನೈ ಜಾನ್ತೆ ಥೆ. ಪಕ್ಕ ಅಲ್ಲ, ಇದೆಲ್ಲ ನಮಗೆ ಅರ್ಥನೇ ಗೊತ್ತಿರಲಿಲ್ಲ. ಇದೇನಪ್ಪ ಡಿ ಟಿ ಆ್ಯಂಡ್ ಹ್ಯೂಮನ್ ಅನ್ನೋದು ಅರ್ಥ ಆಗಲಿಲ್ಲ. ಅಭಿ ಸಬ್ ಬಾತೆ ಬುದ್ಧಿ ಮೇ ಹೇ, ಋಷಿಯೋं मुनियों से पूछते हैं, रचना के आदि मध्य अंत को जानते हो तो वो भी नेति नेति करके गए. हम नहीं जानते, अभी तुम समझते हो, हम भी पहले नास्तिक थे. बेहद के बाप को नहीं जानते थे, वो है असुल अविनाशी बाबा, आत्माओं का बाबा है. तुम बच्चे जानते हो हम उस बेहद के बाप के बने हैं जो कभी जलते नहीं है. यहाँ तो सब जलते हैं, रावण को भी जलाते हैं, शरीर भी है ना, फिर भी आत्मा को तो कोई भी जला नहीं सकते. ಋಷಿ ಮುನಿಗಳಂತೂ ಸತ್ಯ ಒಪ್ಕೊಂಡ್ರು. ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ನಾವು ತಿಳ್ಕೊಳ್ಳಿಲ್ಲ. ನೇತಿ ಅಂದ್ರೆ ಇದು ಅಲ್ಲ, ಇದು ಅಲ್ಲ. ಆ ಅಸಲಿ ಬಾಬಾ ಹೇಳೋದು
ಎಲ್ಲರೂ ಈಗ ಇದೆಲ್ಲ ನಮಗೆ ಗೊತ್ತಿಲ್ಲ ಅಂದ್ರೆ ನಾಸ್ತಿಕರೇ ಆಗ್ಬಿಟ್ರಲ್ಲ ಅನ್ನೋ ಮಾತು ಹೇಳ್ತಿದ್ದಾರೆ ಬಾಬಾ. ಬೇಹದ್ ತಂದೆಯನ್ನ ಯಾರು ತಿಳ್ಕೊಳ್ಳಿಲ್ಲ. ಅಸಲಿ ಅವಿನಾಶಿ ತಂದೆ ಆತ್ಮಗಳ ತಂದೆ ಬಾಬಾ. ಮನುಷ್ಯರಿಗೆ ನಮ್ಮ ತಂದೆ ಅಂದ್ಬಿಡ್ತಾರೆ, ಭಗವಂತನನ್ನ ತ್ವಮೇವ ಮಾತಾಶ್ಚ ಪಿತಾ. ನಮ್ಮ ತಂದೆ ಅನ್ನುವಾಗ ಅವರು ದೇಹ ಸಹಿತ ಯೋಚನೆ ಮಾಡ್ತಾರೆ. ನಿಮಗೆ ಗೊತ್ತಾಯ್ತು ಈಗ ನಮಗೆ ಬೇಹದ್ ತಂದೆ ಸಿಕ್ಕಿದರೆ ಅವ್ರ ಮಕ್ಕಳಾಗಿದ್ದೀವಿ ಅಂದರೆ ಎಂದೂ ನಾವು ಬೆಂಕಿಯಲ್ಲಿ ಸುಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಬೆಂಕಿ? ರಾವಣನ ವಿಷಯ ವಿಕಾರಗಳ ಬೆಂಕಿಯಲ್ಲಿ ಸುಡೋಕ್ ಸಾಧ್ಯ ಇಲ್ಲ. ಇವತ್ತು ಸ್ಪೆಷಲ್ ಮಾತು ಅಂಡರ್ಲೈನ್, ಎಲ್ಲರ ಅಟೆನ್ಷನ್ ಪ್ಲೀಸ್. ಏನು ಹೇಳ್ತಾರೆ? ನೀವು ನನ್ನ ಮಕ್ಕಳಾದ ನಂತರ ವಿಷಯ ವಿಕಾರಗಳ ಬೆಂಕಿಯಲ್ಲಿ ಬೇಯಲ್ಲ. ಅದು ಸ್ಥೂಲ ಅಗ್ನಿಯ ಪ್ರಶ್ನೆ ಅಲ್ಲ. ಇಲ್ಲಿ ಮನುಷ್ಯರು ತಾನೂ ಸುಡ್ತಾರೆ, ರಾವಣನೂ ಸುಡ್ತಾರೆ, ಎಲ್ಲರನ್ನೂ ಸುಡ್ತಾರೆ. ದುಃಖ ಕೊಡ್ತಾರೋ ಇಲ್ವೋ? ಶರೀರ ಏನಿದೆ ಇಲ್ಲ, ಶರೀರ ಆತ್ಮ ಬಿಡುತ್ತೆ ಅಂದರೆ ತಗೊಂಡೋಗಿ ಬೆಂಕಿ ಇಡ್ತಾರೆ, ಅದು ಬೇರೆ ವಿಷಯ. ಬಟ್ ಆತ್ಮ ಅಂತೂ ಆ ಬೆಂಕಿಯಲ್ಲಿ ಸುಡಲ್ಲ. ಬಟ್ ಆತ್ಮನಿಗೆ ರಾವಣನ ಬೆಂಕಿ ಸುಡ್ತಿದೆ ಈಗ. ಇದು ಅರ್ಥ ಆಗ್ತಿಲ್ಲ ಮನುಷ್ಯರಿಗೆ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ತೋ ಬಚ್ಚೋಂಕು ಏ ಗುಪ್ತ ಜ್ಞಾನ್ ಬಾಪಿ ಸುನಾತೆ. ಇದೆಲ್ಲ ಗುಪ್ತ ಜ್ಞಾನ. ಆತ್ಮ ಎಷ್ಟು ಸೂಕ್ಷ್ಮ ಅಲ್ಲ, ಕಣ್ಣಿಗೆ ಕಾಣಲ್ಲ. ಸೊ ಆತ್ಮನ ಕನೆಕ್ಟೆಡ್ ವಿಷಯಗಳೆಲ್ಲ ಕಣ್ಣಿಗೆ ಕಾಣಿಸ್ದೇ ಇರೋ ಕಾರಣ ಅದನ್ನ ಬಾಬಾ ಗುಪ್ತ ಅಂತ ಹೇಳ್ತಾರೆ. ಯಾಕೆಂದ್ರೆ ಆತ್ಮ ಬಿ ಗುಪ್ತೇನಾ, ಜೋ ಬಾಪ್ ಕೆ ಪಾಸ್ ಹಿ ಹೈ. ಈ ಗುಪ್ತ ಜ್ಞಾನ ತಂದೆ ಹತ್ರನೇ ಇರೋದು. ये आत्मा में गुप्त ज्ञान है, आत्मा भी गुप्त है. आत्मा इस मुख द्वारा बोलती है. इसलिए बाप कहते बच्चे देह अभिमानी मत बनो. आर्डर आत्म अभिमानी बनो, नहीं तो जैसे उल्टे बन जाते हो, उल्टे उल्लू. अपने को आत्मा भूल जाते हो. आत्मा के राज को भी अच्छी रीति समझना है. ड्रामा में जो नून दे वो ಹೂಬಹು ರಿಪೀಟ್ ಹೋತಾ है. ಯಾರಿಗಾದ್ರೂ ನೀನು ಹುಲ್ಲು ಅಂದ್ರೆ ಎಷ್ಟು ಕೋಪ ಬರುತ್ತಲ್ವಾ? ಪಾಪ ಹೇಳೋದು. ನೀವು ನಾನು 2 ಸಾರಿ ಹೇಳ್ತೀನಿ, ಮಕ್ಕಳೇ ದೇಹಾಭಿಮಾನದಲ್ಲಿ ಬರಬೇಡಿ, ಸದಾ ಆತ್ಮಾಭಿಮಾನಿಗಳಾಗಿ ಸದಾ ನನ್ನ ಕಣ್ಣಲ್ಲಿರಿ ಅಂತಾರೆ. ಉಲ್ಟಾ ಏನಕ್ಕಾಗಬೇಕಲ್ವಾ? ಸರಿಯಲ್ಲಲ್ವಾ ಅಂತ. ಆತ್ಮನನ್ನು ಮರೆಯೋದಂದ್ರೆ ಉಲ್ಟಾ ಲಟಕ್ನ ಅಂತ. ಈಗ ಬಾಬವ್ರು ಕ್ಲಿಯರಾಗಿ ಹೇಳ್ತಿದ್ದಾರೆ ನೋಡಿ. ನಾನು ಇಷ್ಟು ಗುಪ್ತ ಜ್ಞಾನ, ಜನ ಭಗವಂತ ಬಂದಾಗ ಬ್ರಹ್ಮ ಜ್ಞಾನ ಕೊಡ್ತಾರೆ, ಅದು ಯಾರಿಗೆ ಅರ್ಥ ಆಗಲ್ಲ ಅಂತ ಎಲ್ಲ ಹೇಳ್ತಿದ್ರು. ಇಷ್ಟು ಸಿಂಪಲ್ ಆಗಿ ಭಗವಂತ ಒಂದು ಚಿಕ್ಕ ಮಗುಗೂ ಅರ್ಥ ಆಗೋ ಥರ ಜ್ಞಾನ ಹೇಳ್ತಿದ್ದಾರೆ. ನಾನು ಇಷ್ಟು ಚೆನ್ನಾಗಿ ಹೇಳಿದ್ರೆ ನೀವು ಮರಿತೀರ ಏನಕ್ಕೆ ಮಕ್ಕಳೇ ಅಂತಿದ್ದಾರೆ ಬಾಬುವರು. उल्टा लटकते क्यों ಅಂತ. ड्रामा के राज को भी अच्छी रीति समझना है. ड्रामा में जो नून दे वो ಹೂಬಹು ರಿಪೀಟ್ ಹೋತಾ. ಡ್ರಾಮಾದ ಜ್ಞಾನ ಅಂದ್ರೆ ಏಕರಸವಾಗಿ ಆತ್ಮಾಭಿಮಾನಿಯಾಗಿ. ಇವತ್ತೆರಡು ಮಾತು, ರಿಫ್ರೆಶ್ಮೆಂಟ್ ಅಂಡ್ ವಿಶ್ರಾಮ್. ನನ್ನ ಆತ್ಮ ಸದಾ ರಿಫ್ರೆಶ್, ಬಾಬನ್ ಮಡ್ಲಲ್ಲಿ ಇರಬೇಕು ಆತ್ಮನಾಗಿ. ಅಂಡ್ ಆತ್ಮ ಶಾಂತಿಯಲ್ಲಿ ರೆಸ್ಟ್. ಟೂ ಮೆನಿ ಥಾಟ್ಸ್, ಕಿಚಿ ಅನ್ನೋದಿಲ್ಲದೆ ಶಾಂತವಾಗಿ ಇರ್ಬೇಕಂದ್ರೆ ಏನು ಬೇಕು? ಡ್ರಾಮಾ ಅರ್ಥ ಆಗ್ಬೇಕು. ಈಗೀಗ ಕೇಳ್ತೀರಾ, ಮರ್ತೋಗ್ತೀರಾ. ಏನು ಬೇಕು ಹೇಳ್ರಿ? ಎಲ್ಲರೂ ಕೂತಿರೋರು ಮನೆಯಲ್ಲೇ ಬೆಳೆದ್ರೆ ಡ್ರಾಮಾಕ್ಕೂ ಅಚ್ಚಿ ತರಸ್ಸೆ ಅಂದರೆ ಈ ಚೆನ್ನಾಗಿ ರಿಫೈನ್ ಆಗಿ ತಿಳ್ಕೊಬೇಕಂತ. ಹೆಂಗಿದು ರಿಪೀಟ್ ಆಗುತ್ತೆ? ಅನೇಕ ಸಾರಿ ನೋಡಿದ್ದಕ್ಕೆ ತಲೆ ಕೆಡಿಸ್ಕೊತಾರೆ ಯಾರಾದರೂ. ಡೈಲಿ ಹೇಳೋರ್ಗೆ ಯಾರು ಸಾಯ್ತಾರೆ ಅಂತ ಅದೊಂದು ಗಾದೆ ಹೇಳ್ತಾರೆ ನೋಡ್ರಿ. ಹಂಗೆ ಎಷ್ಟು ಕಲ್ಪಗಳು ನೋಡಿದ್ದೀರ ಮಕ್ಕಳೇ. ಈಗೇನಕ್ಕೆ ಸಂಕಲ್ಪ ನಡ್ಕೊಂಡು ಮೇಲಿಂದ ಕೆಳಗೆ ಹಾರ್ತೀರಾ ಅಂತಾರೆ ಬಾಬಾ. ಅಂದರೆ ಗಳಿಗೆ ನಮಗೆ ನಾವು ಹೇಳ್ಕೋಬೇಕು, ಅರೇ ಆತ್ಮ, ಡ್ರಾಮಾ ರಿಪೀಟ್ ಆಗ್ತಿದೆ. ಏನು ನಡೀತೋ ಅದನ್ನು ನೀವು ತಪ್ಸೋಕ್ಕಾಗಲ್ಲ. ಸೈಲೆಂಟಾಗಿ ನೋಡಿ ಎಲ್ಲಿ ಕರೆಕ್ಷನ್ ಕೊಡಬೇಕು. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ, ಲವ್ ಅಂಡ್ ಲಾ ಇರಲಿ, ಆದರೆ ನಿಮ್ಮ ತಲೆ ಕೆಡಿಸ್ಕೊಬೇಡಿ ಅಂತ. तो ड्रामा अनुसार सेकंड बाई सेकंड कैसे चलता रहता है, ये भी नॉलेज बुद्धि में है ना, पक्का ना.
आसमान का कोई भी पार नहीं है, धरती का पा सकते। आकाश सूक्ष्म है, धरती तो स्थूल है, कई चीजों का पार पा नहीं सकते। जबकि कहते हैं भी है आकाश ही आकाश है, पोलार ही पोलार है, पाताल ही पाताल है, शास्त्रों में लिखा है। तो ऊपर में भी जाकर देखते हैं, वहां भी दुनिया बसाने की कोशिश करते हैं। दुनिया बसाई तो बहुत है, ಎಲ್ಲರೂ ಫ್ಲಾಟ್ ತಗೊಂಡ್ಬಿಟ್ಟಿದ್ದಾರಂತೆ ನೋಡ್ರಿ ಚಂದ್ರನಲ್ಲಿ. ಏನೋ ಇವರು ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಬದುಕಲ್ಲಿ ಹೋಗಕ್ಕಾಗುತ್ತಾ, ಅಲ್ಲಿರೋವೆಲ್ಲ ಬೀಳ್ತಾವ್ ಕೆಳಗಡೆ. ಇದೆಲ್ಲ ಪಾಪ ಹೇಳೋದು ಅಂದ್ರೆ ಆಕಾಶ ಧರ್ತಿ ಯಾವುದ್ರದೂ ಅಥವಾ ಸಮುದ್ರದ ಪಾರ್ ಎಂಡಂತೂ ಯಾರು ನೋಡಕ್ಕಾಗಲ್ಲ. ಧರ್ತಿ ಬಲೆ ಸ್ಥೂಲವಾಗಿದೆ, ಸ್ವಲ್ಪ ದೂರ ಹೋಗ್ಬೋದು, ಆಮೇಲೆ ಹೋಗ್ತಾ ಹೋಗ್ತಾ ಅವ್ರ ಫ್ಲೈಟಲ್ಲಿ ಇದೆ ಎಣ್ಣೆನೇ ಇಲ್ದಂಗೆ ಆಗ್ಬಿಡುತ್ತಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ ಸಮ್ ಲಿಮಿಟ್ ವರೆಗೂ ಧರ್ತಿ ಸ್ಥೂಲವಾಗಿರೋದ್ರಿಂದ ಸ್ವಲ್ಪ ನೋಡ್ಬೋದು, ಬಟ್ ಆದ್ರಿಲ್ಲ. ಈಗೇನಾಗಿದೆ ಅಂದ್ರೆ ಮೇಲ್ಗಡೆ ಕುತ್ಕೊಂಡು ನೋಡ್ತಾರೆ, ಬಟ್ ಇದು ರೌಂಡ್ ಅಲ್ವಾ, ಹಿಂಗಿಷ್ಟು ನೋಡ್ಬೋದು, ಕೆಳಗಡೆ ಹೆಂಗ್ ನೋಡಕ್ಕಾಗುತ್ತವ್ರು? ಏನು ಯಾರು ಯಾವ ಎಂಡ್ ನೋಡಕ್ಕಾಗಲ್ಲ. ಆದ್ರೂ ಜನ ನೋಡಿ ಬುದ್ಧಿವಂತರು ನಾವೇ ಎಂದ್ಕೋತಾರೆ ಅದಿರೋದು. ಅದಕ್ಕೆ ಬಾಬಾ ಹೇಳ್ತಿರೋದು ಭಾರತ್ ಮೇ ಸಿರ್ಫ್ ಏಕಿ ದೇವತಾ ಧರ್ಮ ತಾ और कोई खंड नहीं था, फिर कितना बसाया है। तुम विचार करो, भारत के भी देखो कितने थोड़े टुकड़े में देवताएं होते। जमुना का कंठ होता देहली फरिश्तान थी, इसको फरिश्तान कहा जाता है। जहाँ अकाले मृत्यु होती रहती, अमर लोक को फरिश्तान कहा जाता, वहाँ बहुत नेचुरल ब्यूटी होती है। भारत को वास्तव में फरिश्तान कहते थे, ये लक्ष्मी नारायण फरिश्तान के मालिक। कितने शोभावान सतो प्रदान है, नेचुरल ब्यूटी थी, आत्मा भी चमकती रहती थी। ಸತ್ಯುಗ ಬಂತ, ಶರೀರ ಬಂತ, ಸತ್ಯುಗದ್ದು ತನ್ನ ದೈವ ರೂಪ, ದೈವಿ ದೃಷ್ಟಿ, ದೈವಿ ಮಾತು, ದೈವಿ ಚಲನೆ, ನ್ಯಾಚುರಲ್ ಬ್ಯೂಟಿ. ಆತ್ಮ ಹೊಳಿತಾ ಇತ್ತು. ಹೆಂಗ್ ಹೊಳಿತಾ ಇತ್ತಂದ್ರೆ ದಾದಿ ಒಂದ್ ದಿವ್ಸ ವರ್ಣನೆ ಮಾಡ್ತಾ ಇದ್ರು. ಅವರು ಜ್ಯುವೆಲರಿ ಇಲ್ದೇನೆ ತಳ 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 ತಳನ್ ಹೊಳಿತಿರ್ತಾರೆ. ಆ ಬಾಡಿ ಅಂಡ್ ಸ್ಕಿನ್ ಹೆಂಗಿರುತ್ತೆ ಅಂದ್ರೆ ಈ ಗ್ಲಾಸ್ ಹೊಳೆಯುತ್ತೆ ನೋಡಿ, ಯಾವ್ದಾದ್ರು ತುಂಬಾ ಶೈನಿಂಗ್ ಇರೋದು. ಅಷ್ಟು ಆತ್ಮನ ತೇಜಸ್ಸು ಶರೀರದ ಹತ್ರನೂ ಅಷ್ಟು ಹೊಳಿತಿರುತ್ತೆ. ಅದರಲ್ಲಿ ಎಲ್ಲ ಎಂಥದ್ದು ವಜ್ರ ವೈಡೂರ್ಯಗಳು ರಿಯಲ್ ಅಲ್ವಾ, ಎಲ್ಲ ಅದರ ಹಾರಗಳು ಅದೆಲ್ಲ ಹಾಕ್ಕೊಂಡ್ರೆ ಅದು ಡಿಫ್ರೆಂಟ್ ಕಲರ್ಸಲ್ಲಿ ಹಂಗೆ ಹೊಳಿತಾ ಇರ್ತಾರೆ. ಅಷ್ಟು ಬ್ಯೂಟಿಫುಲ್ಲು. ಆ ಬ್ಯೂಟಿನ ಇಲ್ಲಿ ವರ್ಣನೆ ಮಾಡೋಕ್ಕಾಗೋದೇ ಇಲ್ಲ ಅಂತ. ಮಮ್ಮ ಲಕ್ಷ್ಮೀನಾರಾಯಣನ ಚಿತ್ರ ಕರೆಕ್ಷನ್ ಮಾಡ್ತಾ ಇದ್ರೆ ಇನ್ನೂ ಬ್ಯೂಟಿಫುಲ್ ಮಾಡೋಕ್ಕಾಗಲ್ವಾ ಅನ್ನೋರಂತೆ. ಆರ್ಟಿಸ್ಟ್ ಹೇಳೋರಂತೆ ಇವ್ರು ಏನು ಹಿಂಗೆ ಹೇಳ್ತಾರೆ, ಇನ್ನೆಲ್ಲಿ ಎಷ್ಟು ಬ್ಯೂಟಿ ತರೋದು ಅಂತ. ಯಾಕೆಂದ್ರೆ ಆ ಬ್ಯೂಟಿ ಇವ್ರ ಕಲ್ಪನೆನೂ ಮಾಡೋಕ್ಕಾಗಲ್ಲಲ್ಲ. ಗುಲ್ಜಾರ್ ದಾದಿ ಹೇಳಿದ್ರೆ ಅವ್ರಿಗೆ ದಾದಿ ಅದೆಲ್ಲ ಇಲ್ಲ ಆಗಲ್ಲ ಅಂತ. ಹಂಗೆ ಆ ತರಹ ನಮ್ಮ ಬಾಬಾ ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಮಕ್ಕಳೇ ನೀವು ಎಷ್ಟು ಚೆನ್ನಾಗಿದ್ರಿ ಅಲ್ಲಿ ಅಮರ್ ಲೋಕದಲ್ಲಿ, ಆ ಕಾಲ ಮೃತ್ಯುನೂ ಇಲ್ಲ, ಸದಾ ಅಮರರು. ಅದಕ್ಕೇನೆ ಲಾಸ್ಟ್ ಶರೀರ ಬಿಡೋವರೆಗೂ ಅವರು ಹೆಂಗಾಗಿರೋದು, ಅಷ್ಟು ಬ್ರೈಟು. ಆ ಫೇಸಲ್ಲಿ ಯಾವ ರೀತಿಯಲ್ಲಿನೂ ಪರಿವರ್ತನೆಗಳಿಲ್ಲ. ನಮ್ದು ರಿಯಲ್ ಸ್ಟೇಜ್ ಅದು. ಅದಕ್ಕೆ ಬಾಬಾ ಹೇಳೋದು ತುಮ್ ದಿವ್ಯ ದರ್ಶನ್ ಕರ್ತೆ ರಹೋ, ನಿಮ್ಮ ದಿವ್ಯ ಸ್ವರೂಪದ ದರ್ಶನ ಮಕ್ಕಳೇ ಮಾಡ್ತಾನೆ ಇರಿ. ನೀವು ನನ್ನ ಹತ್ರ ಇದ್ರಿ, ಹೆಂಗಿದ್ರಿ, ಎಷ್ಟು ರೆಸ್ಟ್, ಎಷ್ಟು ಸತೋಪ್ರಧಾನ, ಹಂಗಿರಿ. ತಿರ್ತಿರ್ಗ ಆ ಸ್ಮೃತಿಗಳಲ್ಲಿ ಬನ್ನಿ ಅಲ್ವಾ, ಎಷ್ಟು ಶೋಭಾಯಮಾನ್ ಅಂತ ಬಾಬಾ ಭಗವಂತ ಹೇಳಿದ್ರೆ ನಾವೇಳೋ ಬ್ಯೂಟಿ ಇದೇನಿಲ್ಲ ಅಂತಾರೆ. ಇನ್ನು ಬಾಬಾ ಶೋಭಾಮಾನ್ ಮತ್ತೆ ಬ್ಯೂಟಿಫುಲ್ ನ್ಯಾಚುರಲ್ ಬ್ಯೂಟಿ ಅಂದರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ. ಆತ್ಮ ಉಳಿತಾ ಇರುತ್ತೆ ತಳತಳ ಅಂತ. बच्चों को दिखाया था कृष्ण का जन्म कैसे होते, सारे कमरे में जैसे चमत्कार हो जाता है। तो बाप बच्चों को बैठ समझाते हैं, अभी तुम फरिश्तान में जाने के लिए पुरुषार्थ कर रहे हो, नंबर वार तो जरूर चाहिए,
एक जैसा सब हो न सके विचार किया जाता, इतनी छोटी आत्मा कितना बड़ा पार्ट बजाती है। शरीर से आत्मा निकल जाती है तो शरीर का देखो क्या हाल हो जाता है। सारी दुनिया के एक्टर्स वही पार्ट बजाते हैं जो अनादि बना हुआ है। ये ಸೃಷ್ಟಿ भी ಅನಾದಿ ಏನಾ? ತಂದೆ ಹೇಳ್ತಿರೋದೇನಂದ್ರೆ, ಮಕ್ಕಳೇ, ಅಂದ್ರೆ ಈಗ ಆತ್ಮದ ಆ ಬ್ರೈಟ್ನೆಸ್ ಸತೋ ಪ್ರಧಾನತೆದು ಹೆಂಗಿರುತ್ತೆ ಅಂದ್ರೆ, ಸಾಕ್ಷಾತ್ಕಾರದಲ್ಲಿ ಕೃಷ್ಣನ ಜನ್ಮ, ಆತ್ಮ ಕೆಳಗ್ ಬಂದ ತಕ್ಷಣನೇ ಎಲ್ಲಿ ಜನ್ಮ ತಗೊಳುತ್ತೆ ಆ ರೂಮ್ ಎಲ್ಲ ಬ್ರೈಟ್ ಆಗ್ಬಿಡುತ್ತೆ. ಗರ್ಭದಲ್ಲಿ ಪ್ರವೇಶ ಮಾಡಿದ ತಕ್ಷಣನೇ ಬ್ರೈಟ್ ಆಗ್ಬಿಡುತ್ತೆ. ಒಂದು ಕ್ರೈಸ್ಟ್ ಬರುವಾಗ್ಲೇನೆ ಮೇಲಿಂದ ಬೆಳಕು ನೋಡಿದ್ರು ಅಂತ ಹೇಳಿದ್ರೆ, ಕೃಷ್ಣನ ಆತ್ಮ ಬ್ರಹ್ಮ ಬಾಬಾ ಕೆಳಗಿಳಿಯುವಾಗ ಎಷ್ಟು ಬ್ರೈಟ್ ಆಗ್ಬೋದು ಅದಂತೂ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತಾಗುತ್ತೆ ಕೃಷ್ಣನ ಆತ್ಮ ಕೆಳಗ್ ಬಂತು ಅಂತ. ಸೊ ಅಂದಾಗ ಅಂತ ಚಮತ್ಕಾರದ ಥರ ಆಗ್ಬಿಡುತ್ತೆ. ಇದೆಲ್ಲ ನಾನೇ ಹೇಳ್ತಾ ಇದ್ದೀನಿ. ನೀವು ಅಲ್ಲಿ ಹೋಗ್ಲಿಕ್ಕೆ ಪುರುಷಾರ್ಥ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಎಷ್ಟು ಖುಷಿ ಇರ್ಬೇಕಲ್ವಾ. ಆದರೆ ಎಲ್ಲರೂ ನಂಬರ್ ವಾರ್ ಇದ್ದಾರೆ. ಒಬ್ಬರ ಥರ ಎಲ್ಲರೂ ಇರೋಕ್ಕಾಗಲ್ಲ, ವಿಚಾರ ಮಾಡಲಾಗುತ್ತೆ. ಇಷ್ಟು ಸಣ್ಣ ಬಿಂದುವಲ್ಲಿ ಎಷ್ಟು ದೊಡ್ಡ ಪಾರ್ಟ್ ಇದೆ. ಶರೀರದಲ್ಲಿ ಆತ್ಮ ಇರೋವರೆಗೂ ನೋಡಿ ಎಲ್ಲ ಹೆಂಗ್ ಮೂಮೆಂಟು, ಹೋದ ತಕ್ಷಣ ಹೆಂಗಾಗ್ಬಿಡುತ್ತೆ ನೋಡಿ ಶರೀರ. ಆಮೇಲೆ ಹೆದರಿಕೆನೂ ಆಗುತ್ತೆ, ನೋಡಲ್ಲ ಜನ, ತಗೊಂಡೋಗ್ರಿ ಅಂತ ಹೇಳ್ಬಿಡ್ತಾರೆ, ಬೆಲೆ ಇಷ್ಟೇನೆ. ಅದೆಲ್ಲ ಮರ್ತೋಗ್ಬಿಡುತ್ತೆ. ನಂದು ನಂದು ನಾನು ನಾನು ಅಂತ ಹಿಡ್ಕೊಂಡು ಕೂತಿರ್ತೀರಾ ಅಂತಾರೆ ಬಾಬಾ. ಅದಕ್ಕೇನೆ ಮಕ್ಕಳೇ ಇದೊಂದು ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಆತ್ಮ ಆಕ್ಟರ್ ಅಂದಾಗ ಎಲ್ಲರೂ ಅವ್ರವ್ರ ಪಾರ್ಟ್, ನಿಗದಿತ ಪಾರ್ಟ್ ಡ್ರಾಮಾದಲ್ಲಿ ಏನು ಮಾಡಲ್ಪಟ್ಟಿದೆ ಅದನ್ನೆಲ್ಲರೂ ಮಾಡ್ತಿದ್ದಾರೆ. ಸೃಷ್ಟಿ ಅನಾದಿ, और उसमें हर एक का पार्ट भी अनादि. आत्मा अनादि अविनाशी अंद्रे और पार्टनो अनादि अविनाशी. ड्रामा में फिर भी जिसके लिए जितना समय है उतना समझने में समय लेते हैं. बुद्धि में फर्क है. आत्मा मन बुद्धि सहित है ना, कितना फर्क रहता है. बच्चों को मालूम पड़ता है हमको स्कॉलरशिप लेने की है तो दिल अंदर खुशी होती है. यहाँ भी अंदर आने से ही एम ऑब्जेक्ट सामने देखने में आती है तो जरूर बहुत खुशी होती है. अभी तुम जानते हो ये बनने के लिए हम ये पढ़ रहे हैं, नहीं तो कभी कोई आ न सके. यह है एम ऑब्जेक्ट. ತಂದೆ ಹೇಳ್ತಿರೋದು ನಾನು ಎಷ್ಟು ಚೆನ್ನಾಗೆಲ್ಲ ತಿಳಿಸ್ಕೊಡ್ತಿದ್ದೀನಿ ಮಕ್ಕಳೇ. ಇದು ಎಷ್ಟು ವಂಡರ್ಫುಲ್ ಸೃಷ್ಟಿ ರೂಪಿ ಈ ನಾಟಕ ಅಷ್ಟೇ ಅಲ್ಲ, ಇದು ವೃಕ್ಷ ಅಂದಾಗ ಡ್ರಾಮಾನ ಎಷ್ಟು ಸಮಯ ಇದೆ, ಇದು ಹೆಂಗ್ ನಡೆಯುತ್ತೆ, ಇದೆಲ್ಲ ನಾನೇ ಹೇಳ್ತಿದ್ದೀನಿ. ಅದೇ ತಿಳ್ಕೊಳ್ಳೋದ್ರಲ್ಲಿ ಎಲ್ಲರ ಬುದ್ಧಿ ಫರಕ್, ವ್ಯತ್ಯಾಸ ಇದೆ. ಆತ್ಮ ಮನಸ್ಸು ಬುದ್ಧಿ ಸಮೇತ ಇದೆ. ಆದ್ರೂ ಎಲ್ಲರ ಮನಸ್ಸು ಬುದ್ಧಿ ನೋಡಿ ಒಂದೇ ಥರ ಇಲ್ಲ. ಎಲ್ಲ ಆತ್ಮದಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರ ಇದೆ, ಬಟ್ ಎಷ್ಟು ಅಜಗಜಾಂತರವಿದೆ. ಎಲ್ಲಿ ಬ್ರಹ್ಮ ತಂದೆ ಆತ್ಮ, ಎಲ್ಲಿ ಲಾಸ್ಟ್ ಮಣಿ, ಎಲ್ಲಿ ವಿಶ್ವದ ಆತ್ಮಗಳು. ಅದಕ್ಕೆ ಹೇಳ್ತಿದ್ದಾರೆ ಸ್ಕೂಲಲ್ಲಿ ಮಕ್ಕಳು ಓದುವಾಗ ಸ್ಕಾಲರ್ಶಿಪ್, ರ್ಯಾಂಕ್ ಸ್ಟೂಡೆಂಟಿಗೆ ತುಂಬ ಖುಷಿ ಇರುತ್ತಲ್ಲ, ನಂಗೆ ಸ್ಕಾಲರ್ಶಿಪ್ ಸಿಗುತ್ತೆ ಹಂಗೆ. ಇಲ್ಲಿನೂ ನೀವು ಮಕ್ಕಳಿಗೆ ರಿಯಲ್ ಆಗಿ ಬಂದು ಯಾರು ತನ್ನ ಲಕ್ಷ್ಮೀನಾರಾಯಣನ ಚಿತ್ರ ನೋಡಿದ್ರೆ ತುಂಬ ಆನಂದ ಆಗಬೇಕು. ಬಾಬಾ ನೀವು ನನ್ನನ್ನು ಹಿಂಗೆ ಪೂಜ್ಯರನ್ನಾಗಿ ಮಾಡ್ತಿದ್ದೀರಾ, ನಾನು ಹಂಗಾಗ್ತೀನಿ. ಇದು ವಿಚಾರ ತಿಳುವಳಿಕೆಯ ಮಾತಂತಾರೆ ಬಾಬುವರು. ಕೆಲವ್ರಿಗೆ ಅರ್ಥ ಆಗಲ್ಲ ಅಂದರೆ ಖುಷಿ ಆಗಲ್ಲ. ಇಡೀ ದಿನ 2 ಸಾರಿ ಯೋಚನೆ ಮಾಡ್ತೀರಾ ನನ್ನೇನಿಗೆ ಬಾಬಾ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ನಂದಲ್ಲಿ ಆ ದಿವ್ಯ ಸ್ವರೂಪ, ತನ್ನ ದಿವ್ಯ ಗುಣಗಳು, ತನ್ನ ದಿವ್ಯ ಚರಿತ್ರೆ ಅದೆಷ್ಟು ನೆನಪಿರುತ್ತೆ ಅಂದರೆ ನನ್ನ ಆತ್ಮ ಹೆಂಗೆ ಇದೆ, ಈಗಿರೋ ಆತ್ಮ ಏನು ಆಗ್ತಿದ್ದೀನಿ, ಅದು ವಂಡರ, ಚಮತ್ಕಾರ. ಅರ್ಥ ಆಗುತ್ತಾ ಅಥವಾ ಸುಮ್ಮನೆ ಹಂಗೆ ಕೇಳ್ಬಿಟ್ಟು ಎದ್ಬಿಡೋದ? ಏನಂತೀರಾ ಎಲ್ರು ಕೂತ್ಕೊಂಡು ಮನೆಯಲ್ಲಿ ಕೇಳಿರ್ತಿರೋರು? ಖುಷಿ ಆಗ್ತಿದ್ಯಾ? ಡೈಲಿ 2 ಸಾರಿ ನೋಡ್ತಿದ್ದೀರಾ ಚಿತ್ರನ, ನಿಮ್ಮ ದಿವ್ಯ ದರ್ಶನ. ಅದಕ್ಕೆ ಇಲ್ಲಿ ಓದಕ್ ಬಂದಿದ್ದೀರಲ್ಲ, ಹಂಗಾಗಕ್ಕೆ ಬಂದಿದ್ದೀರಲ್ಲ, ಚಮತ್ಕಾರ ತೋರ್ಸಕ್ಕೆ ಬಂದಿದ್ದೀರಲ್ವ ಮಕ್ಕಳೇ. ಇಲ್ಲಾಂದ್ರೆ ಇಲ್ಲಿ ಯಾಕೆ ಬರ್ತೀರಾ? ಯಾರು ಬರ್ತಿರ್ಲಿಲ್ಲ ಏಮ್ ಆಬ್ಜೆಕ್ಟ್ ಇಲ್ಲ ಅಂದಿದ್ರೆ. ऐसा कोई स्कूल कहाँ भी नहीं होगा जहाँ दूसरे जन्म की एम ऑब्जेक्ट को देख सके
तुम देख रहे हो ये स्वर्ग का मालिक है, हम ही ये बनने वाले हैं। हम अभी संगम पर है, ना उस राजाई के हैं ना इस राजाई के हैं, हम बीच में हैं, हम जा रहे हैं। खेवैया भी निराकार है, बोट हमारी आत्मा भी निराकार है। बोट को खींचकर परम धाम में ले जाते हैं। इनकारपोरियल बाप इनकारपोरियल बच्चों को ले जाते हैं, बाप ही बच्चों को साथ ले जाएंगे। चक्र पूरा होता है, फिर ऊबहू रिपीट होता है। एक शरीर छोड़ दूसरा लेना होता है, ಇದು ಡ್ರಾಮಾ ಚಕ್ರ. ಅದಕ್ಕೆ ಅವ್ರೇನ್ ಅಂದ್ಬಿಟ್ರು ಶಾಸ್ತ್ರದಲ್ಲಿ, ಪುನರಪಿ ಮರಣಂ ಪುನರಪಿ ಜನನಂ. ಬಟ್ ಯಾರು ಇದ್ರಲ್ಲಿ ಹೋಗೋದು ಅದು ಅರ್ಥ ಆಗಲಿಲ್ಲ ಯಾರಿಗೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇಂಥ ಸ್ಕೂಲ್ ಎಲ್ಲಿ ಇಲ್ಲ ಜಗತ್ತಲ್ಲಿ. ಯಾರು ನೆಕ್ಸ್ಟ್ ಜನ್ಮದ ಲಕ್ಷ್ಯ ಇಟ್ಕೊಂಡು ಪುರುಷಾರ್ಥ ಮಾಡೋದು. ಬಾಕಿ ಸ್ಕೂಲಲ್ಲೆಲ್ಲ ಈಗ ಓದಿ IAS IFS ಅಂತಾರೆ. ನೀವು ಮಕ್ಕಳೇ ಒಂದ್ ಜನ್ಮನ, ಅದೂ ಅನೇಕ ಜನ್ಮಗಳ ಲಕ್ಷ್ಯ ಇಟ್ಕೊಂಡು ಪುರುಷಾರ್ಥ ಮಾಡೋದು ಇದು ಒಂದೇ ಸ್ಕೂಲು. ಓದ್ಸವ್ರು ಯಾರು? ನಮ್ಮ ತಂದೆ ಜಗತ್ತಿನ ಆಲ್ಮೈಟಿ, ವಿಶ್ವದ ಮಾಲೀಕರನ್ನಾಗಿ ಮಾಡೋ ತಂದೆ, ವಿಶ್ವದ ಸ್ವರ್ಗದ ರಚಯಿತ ನಮ್ಗೆ ಓದಿಸ್ತಿದ್ದಾರೆ. ಮಕ್ಕಳೇ, ಈಗ ನಿಮಗೆ ಖುಷಿ ಇದೆಯಲ್ಲ, ನಾವೀಗ ಸಂಗಮ ಯುಗದಲ್ಲಿ ಇದ್ದೀವಿ, ಓದ್ಬಿಟ್ಟು ಹಿಂಗಾಗ್ತಾ ಇದ್ದೀವಿ. ಸೊ ನಾವೀಗ ಸತ್ಯುಗದ ರಾಜಾಯಿಯಲ್ಲಿಲ್ಲ, ಕಲಿಯುಗದ ರಾಜಾಯಿಯಲ್ಲಿಲ್ಲ, ಕಲಿಯುಗ ಮುಗೀತು, ನಮಗೆ ಇಲ್ಲಿದ್ದೀವಿ. ಸೊ ನಮ್ಮ ತಂದೆ ಖಿವಯ್ಯ ಬಂದು ನಿರಾಕಾರ, ನಮ್ಮ ಅಂಬಿಗ, ನನ್ನ ಆತ್ಮನೂ ನಿರಾಕಾರ, ಬೋಟು. ಸೊ ನಾನು ಎಳ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ, ಅಂದರೆ ಬೋಟ್ ಹಿಂಗೆ ಎಳ್ಕೊಂಡು ಹೋಗ್ತಾರಲ್ಲ ಹಂಗೆ ನಾನು ಪರಮಧಾಮಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಮಕ್ಕಳೇ. ಜೊತೆನೆ ಚಕ್ರ ಪೂರ್ತಿ ಆಗುತ್ತೆ, ಹೂಬಹು ರಿಪೀಟ್ ಆಗುತ್ತೆ. ಆತ್ಮ ದೇಹ ಬಿಟ್ಟು ದೇಹ ತಗೊಳ್ಳೋದೆಂಗೆ, छोटा बनकर फिर बड़ा बनेंगे, जैसे आम की गुठली को जमीन में डाल देते तो उनमें फिर आम निकल आएंगे. वो है हद का जाड़, ये मनुष्य सृष्टि रूपी जाड़ है. इनको वैरायटी जाड़ कहा जाता है. सतयुग से लेकर कलयुग तक सब पार्ट बजाते रहते. अविनाशी आत्मा 84 के चक्र का पार्ट बजाती है. लक्ष्मी नारायण थे लेकिन अभी नहीं है. ಅವ್ರು ಇನ್ನೊಂದು ನಾಮರೂಪದಲ್ಲಿ ಇದ್ದಾರಲ್ಲ, ಆತ್ಮಗಳಿದ್ದಾರೆ. ಅಂದರೆ ಶರೀರ ತಗೊಂಡು ಶರೀರ ಬಿಡೋದು ಹೆಂಗೆ ಅನ್ನೋದನ್ನ ಬಾಬಾ, ವೃಕ್ಷ ದೊಡ್ಡದಾದ್ಮೇಲೆ ಬೀಜ ತಿರ್ಗಾ ಕೆಳಗಡೆ ಹಾಕಿದ್ರೆ ತಿರ್ಗಾ ವಿಸ್ತಾರ. ಹಂಗೆ ಆತ್ಮ ಬೀಜ ಹೊಟ್ಟೋಗುತ್ತೆ ಹಳೆ ಶರೀರದಿಂದ, ತಿರ್ಗಾ ಇನ್ನೊಂದು ಹೊಸ ಶರೀರ ತಗೊಳುತ್ತೆ. ಬಾಲ್ಯ ಯೌವನ ವೃದ್ಧಾಪ್ಯ ತಂದೆಲ್ಲ ಕರ್ಮಕ್ಷೇತ್ರದ ವಿಸ್ತಾರದ ಪಾರ್ಟ್ ಮಾಡುತ್ತೆ, ಜಾಡ್ ದೊಡ್ಡದು. ಆಮೇಲೆ ತಿರ್ಗಾ ವೈಂಡ್ ಅಪ್ ಮಾಡ್ಕೊಂಡು ತಿರ್ಗಾ ಹೋಗುತ್ತೆ ಪಾಪ. ಎಲ್ಲಿನೂ ಸರಿ ಎಲ್ಲ ವೃಕ್ಷ ಪಾರ್ಟ್ ಅಂತೂ ಮಾಡ್ಕೊಡಿ ವಿಸ್ತಾರದ್ದು, ಬಾಕಿ ಎಲ್ಲೂ ಸಿಕ್ಕಾಕಬೇಡಿ ರಂಬೆ ಕೊಂಬೆಗಳಲ್ಲಿ ಅಂತ ಹೇಳೋದು ಬಾಬಾ. ಹಂಗೆ ಇದು ಮಾನವ ವಂಶ ವೃಕ್ಷ, ಬಹಳ ವೆರೈಟಿ ಧರ್ಮಗಳ ವೃಕ್ಷ ಅಲ್ವಾ ಇದು. ಸತ್ಯುಗದಿಂದ ಹಿಡಿದು ಕಲಿಯುಗದವರೆಗೆ ನಾವು ಆತ್ಮ ಪಾರ್ಟ್ ಮಾಡ್ತಿದ್ವಿ. ಬಟ್ ಎಷ್ಟು ಪಾರ್ಟು? 84 ಜನ್ಮಗಳ ಪಾರ್ಟ್ ಮಾಡ್ತೀರ ಮಕ್ಕಳೇ. ಅದರಲ್ಲಿ ನೀವು ದೇವತೆಗಳಿದ್ದವರು, ಲಕ್ಷ್ಮೀನಾರಾಯಣ ಮೊದಲಿದ್ರು, ಬಟ್ ಈಗಿಲ್ಲ. ಈಗ ತಿರ್ಗಾ ಚಕ್ಕರ್ ಲಗಾಯ್ ಅಭಿ ಫಿರ್ ಯೆ ಬಂತೆ ಹೈ. कहेंगे पहले ये लक्ष्मी नारायण थे, फिर उनका ये लास्ट जन्म ब्रह्मा सरस्वती है. अभी सबको वापस जरूर जाना है. स्वर्ग में तो इतने आदमी नहीं थे, ना इस्लामी ना बौद्धि. ಮನುಷ್ಯರು ಅಷ್ಟಿರ್ಲಿಲ್ಲ, ಧರ್ಮಗಳು ಅಷ್ಟಿರ್ಲಿಲ್ಲಲ್ಲ. मुस्लिम्स ये क्रिश्चियन बौद्धರು ये कोई भी धर्म वाले एक्टर्स नहीं थे सिवाय देवी देवताओं की. ನಮಗೀಗ ಮೊದಲನೇ ಲಕ್ಷ್ಮೀನಾರಾಯಣರು ಬಂದು ಬ್ರಹ್ಮ ಸರಸ್ವತಿ ಆದರೂ ಈ ಜ್ಞಾನನೂ ಇದೆ. ಆದರೆ 8 ಪೀಳಿಗೆ ಎಲ್ಲ ಅಂತ ಎಡ್ವರ್ಡ್ ದ ಫಸ್ಟ್ ಸೆಕೆಂಡ್ ಅಂದಂಗೆ ಲಕ್ಷ್ಮೀನಾರಾಯಣ ದ ಫಸ್ಟ್ ಸೆಕೆಂಡ್ 8 ಗದ್ದಿಗಳವ್ರದ್ದು. ಬಟ್ ಸತ್ಯುಗ ಏನಂದ್ರೆ ದೇವತೆಗಳ ಜಗತ್ತು. ಅಲ್ಲಿ ಇನ್ನು ಬೇರೆ ಮನುಷ್ಯರಾಗ್ಲಿ ಬೇರೆ ಧರ್ಮದವರಾಗ್ಲಿ ಇದೆಲ್ಲ ಕಥೆಗಳಿಲ್ಲ, ಅದಕ್ಕೆ ಗಲಾಟೆ ಇಲ್ಲ ಅಲ್ಲಿ. ಏ ಸಮಜ್ ಬಿ ಕೋಯಿ ಮೇ ನಹೀ ಹೈ. ಯಾರಿಗೂ ಅರ್ಥನೂ ಆಗಲ್ಲ ನೋಡ್ರಿ ಇದು ಹೇಳಿದ್ರೆ. ನಮ್ಮ ತಂದೆ ಹೇಳಿರೋದ್ರಿಂದ ಅರ್ಥ ಆಯ್ತು. ಸಮಜ್ದಾರ್ ಕೋ ಟೈಟಲ್ ಮಿಲ್ನಾ चाहिए. जितना जो पढ़ता है नंबरवार पुरुषार्थ से पद पाता, तो तुम बच्चों को यहाँ आने से ही ये एम ऑब्जेक्ट देख क्या होना चाहिए? बहुत खुशी होनी चाहिए. खुशी का तो पार वार नहीं.
पाठशाला व स्कूल हो तो ऐसा है कितना गुप्त परंतु जबरदस्त पाठशाला. ಇದೆಂತ ಪಾಠಶಾಲೆ ಪಬಡದು ಜಬರ್ದಸ್ತ್ ಪಾಠಶಾಲೆ. ಪಾಠಶಾಲೆ ಇದ್ರೆ ಇಂಥ ಪಾಠಶಾಲೆ ಇರಬೇಕು. ಯಾವ ಪಾಠಶಾಲೆಯಲ್ಲಿ ಎಲ್ಲ ನೆಕ್ಸ್ಟ್ ಜನ್ಮಗಳ ಲಕ್ಷ್ಯ ಇಟ್ಕೊಂಡು ಇಲ್ಲಿನೂ ಅದರ ಪ್ರಾಪ್ತಿ, ನೆಕ್ಸ್ಟ್ ಜನ್ಮಗಳಲ್ಲೂ ಅದರ ಪ್ರಾಪ್ತಿ. ಎಷ್ಟು ಚೆನ್ನಾಗಿದೆಯಲ್ವಾ ಮಕ್ಕಳೇ. ಅದಕ್ಕೆ ಏಮ್ ಆಬ್ಜೆಕ್ಟ್ ನೋಡಿ ನೋಡಿ ತನ್ನ ದೈವಿ ರೂಪ ನೋಡಿ ನೋಡಿ ಖುಷಿ ಆಗ್ಬಿಡ್ಬೇಕು. ಖುಷಿ ಹೆಂಗಿರ್ಬೇಕಂದ್ರೆ ಪಾರ್ವಾರ್ ಲಿಮಿಟ್ ಇರ್ಕೊಡ್ದು. ಇದು ದೊಡ್ಡ ಲಾಟ್ರಿ ಅಲ್ವಾ, ಅದು ಇಂಪಾರ್ಟೆಂಟ್ ಅಲ್ಲ. ಕಡಿಮೆ ಲಾಟ್ರಿನ ಇದು, ದೊಡ್ಡ ಲಾಟ್ರಿ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಮತ್ತೆ ನಮ್ದಿದು ಈ ಕಿತನಾ ಗುಪ್ತ ಪಢಾಯಿ है ना. जबरदस्त पाठशाला ಅಂದ್ರೆ बड़ी पढ़ाई है, उतना बड़ा कॉलेज है, वहाँ सब फैसिलिटीज मिलती है. आत्मा को पढ़ना है, फिर चाहे सोने का तख्त पर हो चाहे लकड़ी का तख्त पर चढ़े, बच्चों को कितनी खुशी होनी चाहिए. क्योंकि शिव बाबा क्या समझाते हैं, उसको क्या कहेंगे, ಶಿವ್ ಭಗವಾನ್ ವಾಚ್. ನಶೆನೇ ಹಂಗಿರ್ಬೇಕು. ನಮ್ಮ ವಿದ್ಯೆ ಏನು, ಭಗವಾನ್ ವಾಚ್ ನಮ್ಮ ವಿದ್ಯೆ. ನಮ್ಮ ತಂದೆ ಭಗವಂತ ಕೂತ್ಕೊಂಡು ನಮ್ಗೆ ಓದಿಸ್ತಿದ್ದಾರೆ. ಎಷ್ಟು ದೊಡ್ಡ ವಿದ್ಯೆ ಮಕ್ಕಳೇ. ಆ ಶಾಲೆಯಲ್ಲಿ ಕೂತ್ಕೊಳ್ಳೋ ಫೆಸಿಲಿಟೀಸ್ ಸಿಕ್ಬೋದು, ಬೇರೆ ಬೇರೆ ಫೆಸಿಲಿಟೀಸ್ ಇರ್ಬೋದು. ಫೆಸಿಲಿಟೀಸ್ ಇಟ್ಕೊಂಡೇನು, ಚಾಹೆ ನೀವು ಎಂಥದೋ ಮರದ್ರಲ್ಲಿ ಕೂತ್ಕೊಳ್ಳಿ, ಚಿನ್ನದ್ರ ಮೇಲೆ ಕೂತ್ಕೊಳ್ಳಿ, ಬರೀ ಕೂತ್ಕೊಳ್ಳೋದಷ್ಟೇ ತಾನೇ, ಅದೇನು ತಿನ್ನಕ್ಕಾಗುತ್ತಾ? ಅಂದರೆ ದಾದಿಗಳೆಲ್ಲ ಫಟ್ಟೆಲ್ಲ ಕೆಳಗಡೆ ಕೂತ್ಕೋತಿದ್ರಲ್ಲ, ಕೆಳಗಡೆ ಕೂತ್ಕೊಳ್ಳೋದು ಅವಾಗೆಲ್ಲ ಥಂಡಿ ಇತ್ತಲ್ಲ. ಅವತ್ತು ಜಾನಕಿ ದಾದಿ ಹೇಳ್ತಿದ್ರು ತುಂಬ ತಣ್ಣಗಿರ್ತಿತ್ತು ಅದು. ಅವಾಗೆಲ್ಲ ಐಸ್ ಥರ ಎಲ್ಲ ಕೋಲ್ಡಲ್ಲಿ, ಬರೀ ಅಲ್ಲೆಲ್ಲ ಏನೂ ಇರಲೇ ಇಲ್ಲಲ್ಲ, ಬರೀ ಕಾಡು. ನೆಲದಲ್ಲಿ ಕೂತ್ರು ಅದಕ್ಕೇನಾದರೂ ಒಂದು ಬಟ್ಟೆ ಹಾಕ್ಕೊಂಡು ಚಾಪೆಗಳು ಹಾಕ್ಕೊಂಡು ಅಷ್ಟು ಚಳಿ ಆಗ್ತಿತ್ತು. ಆಮೇಲೆ ಇವರೆಲ್ಲ ಆಚೆ ಹೋದ್ಮೇಲೆ ಒಂದು ಸಾರಿ ದಾದಿ ಹೇಳ್ತಿದ್ರು, ಹಳೆ ಸ್ವೆಟ್ರು ಹಳೆ ಬಟ್ಟೆಗಳನ್ನೆಲ್ಲ ಕೊಟ್ಟು ಅದನ್ನು ಕೆಳಗಡೆ ಫ್ಲೋರಿಂಗು ಬೆಚ್ಚನೆ ಫ್ಲೋರಿಂಗ್ ಮಾಡಿಕೊಟ್ಬಿಡೋರಂತೆ ದಿಲ್ಲಿಯಲ್ಲಿ. ದಾದಿ ಹೇಳಿದ್ರಂತೆ, ಬಾಬಾ ಹಿಂಗಿದೆ ಏನು ಮಾಡಿಸ್ಲಾ ಅಂತಂದರೆ, ಎಲ್ಲ ಮಧುಬನದ ಹಳೆ ಎಲ್ಲರದೂ ಹಳೆ ಸ್ವೆಟ್ರುಗಳು ಹಳೆ ಬಟ್ಟೆಗಳೆಲ್ಲ ಹಳೆ ತೊಗೊಂಡೋಗಿ ಅದನ್ನು ಮಾಡಿಸಿ ಹಾಕಿದ್ರೆ ಬಾಬಾಂಗೆ ತುಂಬ ಖುಷಿ ಆಗ್ಬಿಡ್ತಂತೆ. ಪಾಪ ಎಲ್ಲ ಮಕ್ಕಳು ಎಷ್ಟು ಬೆಚ್ಚಗೆ ಕೂತ್ಕೊಂಡು ಕೇಳ್ತಿದ್ದಾರೆ ಕೆಳಗಡೆ ಅಂತ. ಹಂಗೆ ದಾದಿಗಳ ತ್ಯಾಗ ಎಷ್ಟು ಮಾಡಿರ್ಬೋದು ಅವಾಗ. ಅದಕ್ಕೆ ಬಾಬಾ ಹೇಳೋದು, ಮಕ್ಕಳೇ ಅದೆಲ್ಲ ಯೋಚನೆ ಮಾಡಬೇಡಿ, ತುಂಬ ಖುಷಿ ಯಾಕಿರ್ಬೇಕು ನಿಮಗೆ, ನಮ್ಮ ತಂದೆ ಓದಿಸ್ತಿದ್ದಾರೆ. शिव भगवान वाच नम विद्ये, बच्चों को कितना खुशी होना चाहिए क्योंकि शिव भगवान वाच है. पहले नंबर में ये विश्व का प्रिंस है. बच्चों को पता पड़ा है, कलब कलब बाप ही आकर अपना परिचय देते हैं. मैं इनमें प्रवेश कर तुम बच्चों को पढ़ा रहा हूँ. देवताओं में ये ज्ञान थोड़ा ही होगा, ज्ञान से देवता बन गए, फिर पढ़ाई की दरकार नहीं. इसमें बड़ी विशाल बुद्धि चाहिए समझने की. ಅಂದರೆ ಕೆಲವರು ಯೋಚನೆ ಮಾಡ್ತಾರಲ್ಲ, ಬಾಬಾ ಸತ್ಯುಗದಲ್ಲೂ ಬಂದು ಓದಿಸ್ಬೋದಲ್ಲ, ಯಾಕಲ್ಲಿ ಇಲ್ಲ. ಬಾಬಾ ಹೇಳೋದು, ನಾನು ಈ ವಿದ್ಯೆ ಓದಿಸೋದೇನಕ್ಕೆ, ನಿಮ್ಮನ್ನ ಪಾವನ ಸತೋ ಪ್ರಧಾನ ಪರಿಪೂರ್ಣರನ್ನು ಮಾಡೋಕ್ಕೆ. ಪೂರ್ಣರಾಗಿ ನೀವು ದೇವತೆ ಆದಮೇಲೆ ಅಲ್ಲಿ ಎಜುಕೇಷನ್ ಆಗಿ, ಕಾಯಿಲೆನೇ ಇಲ್ಲ ಅಂದರೆ ಡಾಕ್ಟ್ರ್ ಏನಕ್ಕೆ ಬೇಕು? ಸೊ ನನ್ನ ಅಗತ್ಯ ಏನಿದೆ ಮಕ್ಕಳೇ, ಇದನ್ನು ತಿಳ್ಕೊಳಕ್ಕೂ ವಿಶಾಲ ಬುದ್ಧಿ ಬೇಕು. ಇಲ್ಲಾಂದರೆ ಬುದ್ಧಿ ಕೂತ್ಕೊಳ್ಳಲ್ಲ. ಅಂದರೆ ಇಲ್ಲಿ ಎರಡು ತಿಳುವಳಿಕೆ, ಒಂದು ಅಲ್ಲಿ ನಾನು ಬರಲ್ಲ, ಇನ್ನೊಂದು ಇದು ಒಂದೇ ಟೈಮಲ್ಲಿ ನಾನೀಗ ಬೇಗ ಬೇಗ ದೇವತೆ ಆಗ್ಬಿಡ್ಬೇಕು, ಬಾಬಾನಿಂದ ಎಲ್ಲ ಆಸ್ತಿ ತೊಗೊಂಡ್ಬಿಡ್ಬೇಕು, ಎಲ್ಲ ತಾಕತ್ ತಗೊಂಡ್ಬಿಡ್ಬೇಕು ಅನ್ನೋದು ಅದು ಚಿಂತೆ ಥರ ಫಾಸ್ಟಾಗಿ ಹೋಗ್ಬೇಕಲ್ಲ. ಈಗಂತೂ ಟೈಮ್ ಟೋಟಲ್ ಮುಗ್ದೇ ಹೋಯ್ತು. ಸೂಕ್ಷ್ಮ ಅವತನ ಆಫ್ ಕ್ಲೋಸ್ ಆಯ್ತಂದ್ರೆ ಮುಗೀತು. ಇದು ನೆನಪಿದೆಯಾ ಎಲ್ಲರಿಗೂ? ಸಂದೇಶ ಚೇತಾವನಿ ದೇರಾವು ಶಬ್ದಗಳು ನೆನಪಿದೆಯಲ್ಲ ಬಾಬಂದು ಎಲ್ರೂ ಮಕ್ಕಳಿಗೆ? अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते, गुड मॉर्निंग. शुक्रिया बाबा. ಧಾರಣೆಗೆ
इस पतित दुनिया का बुद्धि से संन्यास कर पुरानी देह और देह के संबंधियों को भूल अपनी बुद्धि बाप और ಸ್ವರ್ಗ तरफ लगानी है. ಈ ಪತಿತ ಪ್ರಪಂಚದಿಂದ ಬುದ್ಧಿಯ ಸನ್ಯಾಸ ಮಾಡಿ ಹಳೆಯ ದೇಹ ಹಾಗೂ ದೇಹದ ಪ್ರಪಂಚವನ್ನು ಮರೆತು ತನ್ನ ಬುದ್ಧಿಯನ್ನ ತಂದೆ ಹಾಗೂ ಸ್ವರ್ಗದ ಕಡೆ. ಬಾಪ್ ಅವ್ರ ಲಕ್ಷ್ಯ. ನಮ್ದು ಎಂಥ ಸಂಪತ್ತಿವಾನ್ ಜಗತ್ತು, ನಮ್ಮ ಆತ್ಮಗಳೆಷ್ಟು, ಆತ್ಮ ರಿಚೆಸ್ಟ್, ಜ್ಞಾನ ಗುಣ ಶಕ್ತಿಗಳಲ್ಲಿ ಪವಿತ್ರತೆ ಎಲ್ಲದರಲ್ಲಿ. अविनाशी विश्राम अनुभव करने लिए बाप और वर्षे की स्मृति में रहना. ಬಾಬನ ಹತ್ರ ಎಷ್ಟು ಶಾಂತಿ, ಎಷ್ಟು ವಿಶ್ರಾಮ ಇದೆಯಲ್ಲ ಪರಮಧಾಮದಲ್ಲಿ. ಅದಕ್ಕೆ ಈ ಅನುಭವ ಮಾಡಕ್ಕೆ ವಿಶ್ರಾಮದೇನು ಮಾಡಬೇಕು? ಅವಿನಾಶಿ ಶಾಂತಿ ಅಂದರೆ ಅಶಾಂತಿ ಆಗದೇ ಇರಕ್ಕೆ ತಂದೆಯಾಗೂ ಆಸ್ತಿಯ ನೆನಪಲ್ಲಿರಿ. सबको बाप का पैगाम दे रिफ्रेश करना है. ರೂಹಾನಿ ಸರ್ವಿಸ್ ಮೇ ಲಜ್ಜಾ ನಹಿ ಕರ್ನಿ ಹೈ. ಎಲ್ಲರಿಗೆ ತಂದೆಯ ಸಂದೇಶ ಕೊಟ್ಟು ರಿಫ್ರೆಶ್ ಮಾಡಬೇಕಾಗಿದೆ. ಆತ್ಮೀಯ ಸೇವೆಯಲ್ಲಿ ಲಜ್ಜಾ, ಏನೋ ನಾಚಿಕೆ ಆಗಬಾರ್ದು ಅಂತ. ಹೆಂಗೆ ಹೇಳೋದು, ಏನು ಹೇಳೋದು ಅಂತ ವರದಾನ. ಸದಾ ಬಾಪ್ಗೆ ಏನು ಸರ್ವಿಸ್ ಮಾಡಲಿಲ್ಲ ಅಂದ್ರೆ ಇವತ್ತೇನು ಟೈಟ್ಲ್ ಸಿಕ್ಕಿದ್ದು? ಬುದ್ಧು ಅಷ್ಟೇ ಅಲ್ಲ, ಇನ್ನೊಂದು ಹೇಳಿದ್ರು, ತುಮ್ ಲೋಗ್ ಪತ್ತರ್ ಬುದ್ಧಿ ಅಂತ ಬರೀತೀನಿ ಅಂದ್ರು. ಅದಕ್ಕೇನು ಹೇಳ್ತಾರೆ? सदा वरदान बाप के सन्मुख रहकर खुशी का अनुभव करने वाले अथक और आलस्य रहित भव. ಸದಾ ತಂದೆಯ ಸನ್ಮುಖದಲ್ಲಿದ್ದು ಖುಷಿಯನ್ನ ಅನುಭವ ಮಾಡೋರೇನೆ ಏನೋ ಅವಿಶ್ರಾಂತರು ಹಾಗೂ ಆಲಸ್ಯ ರಹಿತರು. ಅಂದರೆ ಬುದ್ಧಿ ಆಲಸ್ಯ ಅಂದರೆ ಬರೀ ನಿದ್ದೆ ಮಾಡೋ ಪ್ರಶ್ನೆ ಇಲ್ಲ. ನಿರಂತರ ನಾನು ಆತ್ಮ ಬಾಬವ್ರ ಹತ್ರ ಟ್ರಾವೆಲ್ ಮಾಡೋ ಸುಸ್ತಿ ಇರ್ಕೊಡ್ದು. ಪ್ರತಿ ಗಳಿಗೆ ನಾನು ಅಲ್ಲಿ ಇರಬೇಕು ಅನ್ನೋ ಪ್ರಯತ್ನ ಇರಬೇಕು. ಬಾಬವ್ರು ಹೇಳೋ ಭಿನ್ನ ಭಿನ್ನ ಖುಷಿಯ ಖಜಾನೆ ಏನಿದೆ ಅದು ತಾನು ಅನುಭವ ಮಾಡ್ತಾ ಹಂಚಬೇಕನ್ನೋ ಆ ಉಮಂಗು ಉತ್ಸಾಹ ಇರೋದು. ಅದರಲ್ಲಿ ಅವಿಶ್ರಾಂತರು. कोई भी प्रकार के संस्कार या स्वभाव को परिवर्तन करने में दिल शिकस्त होना या अलबेलापन आना भी थकना है. इससे अतक बनो. अतक का अर्थ है जिसमें आलस्य ना हो. जो बच्चे ऐसे आलस्य रहित है वे सदा बाप के सन्मुख रहते हैं और खुशी का अनुभव करते हैं. उनके मन में कभी भी दुख की लहर आ नहीं सकता. इसलिए सदा सन्मुख रहो और ಖುಷಿ का ಅನುಭವ करो. ಯಾವುದೇ ಪ್ರಕಾರದ ಸ್ವಭಾವ ಸಂಸ್ಕಾರದ ಪರಿವರ್ತನೆಯಲ್ಲಿ, ಅಂದರೆ ತನ್ನ ಸ್ವಭಾವ ಸಂಸ್ಕಾರಗಳ ಪರಿವರ್ತನೆಯಲ್ಲಿ ದಿಲ್ ಶಿಕಿಸ್ತಾಗೋದು ಅಥವಾ ಕೇರ್ಲೆಸ್, ಅಯ್ಯೋ ಆಗೋಣ ಬಿಡು, ಮಾಡೋಣ ಬಿಡು. ಈಗ ತಿಳ್ಕೊಳ್ಳಿ, ಅಮೃತ ವೇಳೆ ಎದ್ದೇಳಕ್ಕಾಗಲ್ಲ. ಅದು ತನ್ನ ಸಂಸ್ಕಾರ. ಆಲಸ್ಯ, ನಿದ್ರೆ ತ್ಯಾಗ ಮಾಡೋಕೆ ರೆಡಿ ಇಲ್ಲ. ಫಸ್ಟ್ ಪಾಯಿಂಟು. ಈ ಆಲಸ್ಯ, ಈ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಅಯ್ಯೋ ಬಿಡು ಮಾಡ್ತೀನಿ, 5 ನಿಮಿಷ 10 ನಿಮಿಷ ಬಿಡು, ಇದು ಬಾಬವ್ರ ಶ್ರೀಮತವನ್ನು ಉಲ್ಲಂಘನೆ ಮಾಡೋದ್ರಲ್ಲಿ ಕೇರ್ಲೆಸ್ಸು ಆ್ಯಂಡ್ ಆಲಸ್ಯಗಳು, ಇದೂ ವಿಕಾರನೇ ತಾನೇ. ಇದರಲ್ಲಿ ಬಾಬಾ ಹೇಳ್ತಾರೆ ಅವಿಶ್ರಾಂತರಾಗ್ರಿ, ಇದರಲ್ಲಿ ಸುಸ್ತಾಗಬೇಡಿ. ಅವಿಶ್ರಾಂತರಂದ್ರೆ ಆಲಸ್ಯ ರಹಿತ ಸ್ಥಿತಿ. ಮಾಡಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ಚೇಂಜ್ ಮಾಡ್ಕೋಬೇಕು. ಯಾವ ಮಕ್ಕಳು ಆಲಸ್ಯ ರಹಿತರಿರ್ತಾರೆ ಅದು ಸದಾ ಬಾಬನ ಸನ್ಮುಖದಲ್ಲಿದ್ದು ಖುಷಿಯ ಅನುಭವ ಮಾಡ್ತಾರೆ. ಅಂದರೆ ಮನಸ್ಸಲ್ಲಿ ಎಂದೂ ಬಾಬನ ಸನ್ಮುಖದಲ್ಲಿರೋರಿಗೆ ಏನು ಬರಲ್ಲ? ದುಃಖದ ಲೆಹರ್ ಬರಲ್ಲ. ಸದಾ ಸನ್ಮುಖದಲ್ಲಿರಿ ಮಕ್ಕಳೇ, ಖುಷಿಯ ಅನುಭವ ಮಾಡಿ. ಇನ್ನೊಂದೇನಂದ್ರು ಬಾಬಾ ಇವತ್ತು? ರಿಫ್ರೆಶ್ಮೆಂಟ್ ಅಂಡ್ ವಿಶ್ರಾಮ ಎರಡೂ ತಂದೆಯ ಮಡಿಲಲ್ಲೇನೆ ಸಿಕ್ಕೋದು. स्लोगन सिद्धि स्वरूप बनने के लिए हर संकल्प में पुण्य और बोल में दुआएं जमा करते चलो. ಸಿದ್ಧಿ ಸ್ವರೂಪರಾಗಲಿಕ್ಕೆ ಪ್ರತಿ ಸಂಕಲ್ಪದಲ್ಲಿ ಪುಣ್ಯ
ಮತ್ತೆ ಪ್ರತಿ ಮಾತಲ್ಲಿ ಆಶೀರ್ವಾದ ಜಮಾ ಮಾಡ್ಕೊಳ್ತಾ ಹೋಗಿ. ಸಂಕಲ್ಪದಲ್ಲಿ ಪುಣ್ಯ, ಮಾತಲ್ಲಿ ಆಶೀರ್ವಾದ. ನೀವು ಮಾತಂಗಾಡಿ ಅನ್ಯರು ನಿಮಗೆ ಆಶೀರ್ವಾದ ಮಾಡಬೇಕು, ಶ್ರಾಪ ಹಾಕಂಗಿಲ್ಲ. ಅನ್ಯರಿಗೆ ಬೇಜಾರಾಗೋ ಥರ ಏನು ಹೇಳ್ಬೇಡಿ ಇಂಥದ್ರ ಅರ್ಥ. ಬೇಜಾರಾಗಂಗೆ ಹೇಳೋ ಥರನೂ ಬೇರೆಯವ್ರನ್ನ ಮಾಡೋಕ್ಕೂ ಹೋಗಬೇಡಿ. ಅದು ಇರಬೇಕಲ್ವಾ, ಎರಡೂ ಇರಬೇಕು. ಪರಸ್ಪರ ಸಂಯೋಗ, ಪರಸ್ಪರ ಸಂಬಂಧಗಳಲ್ಲಿ ಸನ್ಮಾನ ಸ್ವಮಾನ ಇದ್ದಾಗ ಅಲ್ಲಿ ದುಃಖ ತಗೊಳ್ಳೋದು ಕೊಡೋದು ಪ್ರಶ್ನೆ ಇರಲ್ಲ. ಸರಿನಾ? ಓಂ ಶಾಂತಿ. ಇವತ್ತು 22 ಇವತ್ತು. ನೆನ್ನೆ ಸಮಾನಮೇ ಅವ್ಯಕ್ತ ಫರಿಷ್ಠ ಓದಿದ್ರಲ್ವ ಎಲ್ಲರೂ. ಇವತ್ತಿಂದು ಒಮ್ಮೆ ಅಶರೀರಿ ಆತ್ಮ ನಿರಂತರದ ಬಾಬಾ ಹೇಳಿದ್ರಲ್ಲ, ದೇಹಾಭಿಮಾನದಲ್ಲಿ ಬರಲೇಬೇಡಿ ಮಕ್ಕಳೇ, ಸದಾ ಆತ್ಮಾಭಿಮಾನಿಯಾಗಿರಿ ಅಂತ. ಅಭ್ಯಾಸ ಏನು ಮಾಡಬೇಕು? ಅಶರೀರಿ ಬನ್ನ ಅರ್ಥಾತ್ ಆವಾಸ್ಯ ಪರೇ ಹೋ ಜಾನ. ಟೆಕ್ನಿಕ್ ಏನು? ಎಷ್ಟು ಜಾಸ್ತಿ ಸೈಲೆನ್ಸಲ್ಲಿ ಇರಬೇಕು ಅಷ್ಟು ಸೈಲೆನ್ಸಲ್ಲಿದ್ದ ಆತ್ಮನಾಗಿ. ಶರೀರ್ ಸೆ ಪರೇ ಹೋನಾ ಅರ್ಥಾತ್ ಸೈಲೆನ್ಸ್. ದೇಹದಿಂದ ಆಚೆ ಹೋಗಿ ಪರಮಧಾಮಕ್ಕೆ ಹೋಗಿ. ಇಲ್ಲ ಬುದ್ಧಿಯನ್ನು ಜ್ಞಾನದ ಚಿಂತನೆಯಲ್ಲಿಡಿ, ಇಲ್ಲ ಸೂಕ್ಷ್ಮವತನ, ಇಲ್ಲ ಸ್ವರ್ಗದ ಮಾತುಗಳು, ಇಲ್ಲ ಬಾಬೂರ್ ಮಾತುಗಳು. 1 ಸೆಕೆಂಡ್ ಮೇ ಅಶರೀರಿ ಹೋನೆ ಕಾ ಡ್ರಿಲ್ ಕರು. ಗಳಿಗೆ ಸೆಕೆಂಡಲ್ಲಿ ಅಶರೀರಿ ಆಗೋ ಡ್ರಿಲ್ ಮಾಡಿ. ಜಬ್ ಚಾಹೆ ತಬ್ ಶರೀರ್ ಕಾ ಬಾನ್ ಚೋಡ್ ಕರ್ ಅಶರೀರಿ ಬನ್ ಜಾओ. ಜಬ್ ಚಾಹೋ ತಬ್ ಶರೀರ್ का आधार लेकर कर्म करो. ऐसे अनुभव हो ये स्थूल चोला अलग है और चोले को धारण करने वाली मैं आत्मा अलग हूँ. ಅಂದರೆ ಈ ಬಾಬಾವ್ರು ಏನು ಹೇಳೋದಂದ್ರೆ, ಸೆಕೆಂಡಲ್ಲಿ ಬರ್ಬೇಕು, ಸೆಕೆಂಡಲ್ಲಿ ಹೋಗ್ಬೇಕು. ಈ ಅಭ್ಯಾಸ ಮಾಡಿ ಜಾಸ್ತಿ. ಇದು ಡ್ರಿಲ್ ಥರ. ಸೊ ದ್ಯಾಟ್ ಆತ್ಮನ ಮೇಲಿರೋ ಪಾಪದ ಲೋಡು ಕಡಿಮೆ ಆಗ್ಬೇಕು. ಡಾಕ್ಟ್ರ್ ಹೇಳೋದೇನೋ, ವೆಯ್ಟ್ ಕಡಿಮೆ ಮಾಡೋಕ್ಕೆ ಎಕ್ಸಸೈಸ್ ಮಾಡ್ರಪ್ಪ ಅಂತಾರೆ. ಇದು ಎಕ್ಸರ್ಸೈಸು. ನಿಮ್ಮ ಆತ್ಮದ ಮೇಲಿರೋ ಲೋಡ್ ತೆಗಿರಿ. ಬೇಕಂದಾಗ ಸೇವಾರ್ಥವಾಗಿ ಶರೀರ ಆಧಾರ ತಗೊಳ್ಳಿ, ಕೆಲಸ ಮುಗಿತಾ ನಡೀತಾ ಇರಿ. ಇದು ವಸ್ತ್ರ ಬೇರೆ, ನೀವು ಬೇರೆ. ವಸ್ತ್ರ ಧಾರಣೆ ಮಾಡೋ, ದೇಹರೂಪಿ ವಸ್ತ್ರ ಧಾರಣೆ ಮಾಡೋದು ಯಾರು? ನಾನು ಆತ್ಮನಾಗಿದ್ದೀನಿ, ಬಟ್ ನನ್ನ ಆತ್ಮ ಶರೀರಿ. ಓಂ ಶಾಂತಿ. ಇನ್ನೊಂದು ಮಾತೇನೆಂದರೆ, ಅಣ್ಣವರು ಇವತ್ತು ಇದು ದಾದಿ ಪ್ರಕಾಶ್ ಮಣಿ ಎನ್ಲೈಟ್ಮೆಂಟ್ ಪಾರ್ಕ್, ಇದು ಕಾಣಿಸ್ತಿದೆಯಲ್ಲ, ಇದೆಲ್ಲ ಇದನ್ನು ಮಾಡ್ತಿದ್ದಾರೆ. ಇದಕ್ಕೆಲ್ಲರ ಸಹಯೋಗ ಬೇಕು. ಇದೆಲ್ಲ ಬುಕ್ಕಲ್ಲಿ ಇಟ್ಟಿರ್ತೀನಿ, ನೀವೆಲ್ಲ ನೋಡ್ರಿ. ಎಲ್ಲರೂ ಮನೆಯಲ್ಲಿನೂ ನೋಡ್ತಿದ್ದೀರಲ್ಲ ಯಾರ್ಯಾರಿಗೆ ಏನೇನಾಗುತ್ತೆ. ರಾಜಯೋಗ ಎಜುಕೇಷನ್ ಫೌಂಡೇಶನ್, ಅದಕ್ಕೆ ನೀವು ಚೆಕ್ಗಳನ್ನು ಕೊಟ್ಟರೆ ಅಣ್ಣವ್ರಿಗೆ ಕೊಡ್ಬೋದು. ಇಲ್ಲಿ ನೋಡ್ರಿ, ಚೆಕ್ ಆದರೂ ಕೊಡಿ, ಏನಾದರೂ ಕೊಡಿ ಅಂತ ಮಾಡಿ ಭಾಗ್ಯ ಮಾಡ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ತುಂಬ ಮಾಡಬೇಕು. ಒಂದು ದೊಡ್ಡ ಥಿಯೇಟರ್ ಥರ ಮಾಡಿದ್ದಾರೆ. ಮೇಲ್ಗಡೆ ಇದೆಯಲ್ಲ, ಈ ಏರ್ಪೋರ್ಟಲ್ಲಿ ಹಾಕಿರ್ತಾರೆ ನೋಡಿ, ಆ ಬಟ್ಟೆ ಪವರ್ ತಿಕ್ಕಾಗಿರೋದು, ಅಂಥದ್ದು ಕವರ್ ಮಾಡೋಕ್ಕೇನೆ ಇದು 3 ಕೋಟಿ ಅಂತೆ. ನೋಡ್ರಿ, ಕೇಳ್ರಿ, ಇದು ಈ ಕವರಿಂಗ್ ಏನಂತಾರೆ? इसको क्या? ओके ओके, क्या क्या है देखिए. हमें खुशियों मंगों से
लगाया है, कभी नव वर्ष मनाया है, कभी झंडा फहराया है, हमें हर गुण से सजा करके संग का रंग लगाया है। सभी देशी विदेशी को कितना खुश कर दिया बाबा, सभी देशी विदेशी को कितना खुश कर दिया बाबा, बहुत ही सुख दिया बाबा, आपका शुक्रिया बाबा, आपका शुक्रिया बाबा। जतन से रथ को संभाला है, दिलों में किया उजाला है, करके वरदानों की बरसा हमें पलकों में पाला है। जतन से रथ को संभाला है, दिलों में किया उजाला है, करके वरदानों की बरसा हमें पलकों में पाला है। अपने दिल की तिजोरी में संजो कर रख लिया बाबा, अपने दिल की तिजोरी में संजो कर रख लिया बाबा, बहुत ही सुख दिया बाबा, आपका शुक्रिया बाबा, आपका शुक्रिया बाबा। यही हर दिल की तमन्ना है, सदा यूं ही मिलते रहना है। ओ बाबा आप जैसा ही हमें बन करके रहना है, यही हर दिल की तमन्ना है, सदा यूं ही मिलते रहना है। ओ बाबा आप जैसा
शुक्रिया बाबा। मिलन का मेला ये रच गए, हमसे हर हाल में मिल गए। मिलन का मेला ये रच गए, हमसे हर हाल में मिल गए। बहुत ही सुख दिया बाबा आपका, शुक्रिया बाबा। बहुत ही सुख दिया बाबा आपका, शुक्रिया।